ಶಿಕ್ಷಣ ಸೌರಭ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ವಿಶೇಷವಾಗಿ ಶೈಕ್ಷಣಿಕ ವಿಚಾರ ದೀವಿಗೆ ಆಗಿದ್ದುಕೊಂಡು ಈ ವರ್ಷದ SLC ಫಲಿತಾಂಶವನ್ನು ಉತ್ತಮೀಕರಣ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಿಕ್ಷಣ ಇಲಾಖೆ ಮಾಡ್ತಾ ಇದೆ. ವಿಶೇಷವಾಗಿ ಏನಂತ ಹೇಳಿದರೆ ಬೇರೆ ಬೇರೆ ವಿಷಯಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಅಂಕವನ್ನು ಗಳಿಸಬೇಕು ಮತ್ತು ಸರ್ಕಾರದ ಯಾವೆಲ್ಲ ನಿಯಮಗಳಿವೆ, ಯಾವೆಲ್ಲ ಯೋಚನೆಗಳಿವೆ, ಅವೆಲ್ಲವರ ಒಂದು ಪರಸ್ಪರ ವಿಚಾರ ವಿನಿಮಯ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮ ಶಿಕ್ಷಣ ಸೌರಭ. ಸ್ನೇಹಿತರೆ, ನಾವು ಪ್ರತಿ ವಾರ ಕೂಡ ಬೇರೆ ಬೇರೆ ವಿಷಯಗಳ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ಮಾತನಾಡುತ್ತಾ ಯಾವ ರೀತಿಯಲ್ಲಿ ಓದಬೇಕು, ಹೇಗೆ ಸಾಗಬೇಕು ಮತ್ತು ನೀರಿನ ಆಕಾಶ ಯಾವ ರೀತಿ ಇದೆ ಎಂಬುದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇತ್ತು, ವಿಚಾರ ವಿನಿಮಯ ಮಾಡ್ತಾ ಇತ್ತು. ಇವತ್ತು ಆಯ್ಕೆ ಮಾಡಿಕೊಂಡ ವಿಷಯ ಹಿಂದಿ ವಿಷಯ. ಈ ಹಿಂದಿ ವಿಷಯದ ಬಗ್ಗೆ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು ಆಗಿರುವಂತಹ ಡಾಕ್ಟರ್ TMFI ಪ್ರೌಢಶಾಲೆ ಕಲ್ಯಾಣಪುರದ ಮುಖ್ಯ ಶಿಕ್ಷಕರು ಆಗಿರುವಂತಹ ಶ್ರೀ HN ವೆಂಕಟೇಶ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ಪ್ರೀತಿಯ ಸ್ವಾಗತ. ನಮಸ್ಕಾರ. ಬಹಳ ಮುಖ್ಯವಾಗಿ ಗುರುಗಳೇ, ಇವತ್ತು ನಿನ್ನೆ ಪರೀಕ್ಷೆಗಳೆಲ್ಲ ಮುಗಿದಿವೆ. ಎರಡನೇ ಪರೀಕ್ಷೆಯನ್ನು ಮಕ್ಕಳು ಮುಗಿಸ್ಕೊಂಡಿದ್ದಾರೆ, ಇನ್ನೊಂದು ಪರೀಕ್ಷೆ ಬಾಕಿ ಇದೆ, ಪ್ರಿಪರೇಟರಿ. ಈಗ ಮುಖ್ಯವಾಗಿ ನಾವು ಆರಂಭದಿಂದ ಹೇಳ್ತಾ ಬರ್ತಾ ಇತ್ತು, ನೀಲನಕಾಶೆ ಬ್ಲೂ ಪ್ರಿಂಟನ್ನು ನೀವು ವೆಯ್ಟೇಜನ್ನು ಅನುಸರಿಸಿ ಅಂತ ಹೇಳ್ತಾ ಇತ್ತು. ಈಗ ನೀವು ಗಮನಿಸಿದ ಹಾಗೆ ಎರಡು ಪರೀಕ್ಷೆಗಳು ಮುಗಿದಿವೆ. ಈ ಎರಡೂ ಪರೀಕ್ಷೆಗಳಲ್ಲಿ ಹಿಂದಿ ಭಾಷೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಮಾಡುವವರು ಬ್ಲೂ ಪ್ರಿಂಟನ್ನು ಅಥವಾ ನೀಲನಕಾಶೆಯನ್ನು ಅದಕ್ಕೆ ಅನುಗುಣವಾಗಿ ತಯಾರು ಮಾಡಿದ್ದಾರೆ ಅಂತೇಳಿ. ಸರಿ, ನೀವು ಕೇಳಿದ ಪ್ರಶ್ನೆ ಬಹಳ ಉತ್ತಮವಾಗೇ ಇದೆ. ಈ ವರ್ಷ ಪರೀಕ್ಷಾ ಮಂಡಳಿ ಏನು ನಿರ್ಧಾರ ಕೈಗೊಂಡಿತ್ತು ಅದು ನನ್ನ ದೃಷ್ಟಿಯಲ್ಲಿ ಹೇಳೋದಾದ್ರೆ ಸಂಪೂರ್ಣವಾಗಿ ವಿದ್ಯಾರ್ಥಿ ಸ್ನೇಹಿಯಾಗಿ ಆಯಿತು. ಅದರಲ್ಲಿಯೂ ಏನು ನೀರಿನ ಕಾಶೆಯ ಆಧಾರದಲ್ಲಿ ಪ್ರಶ್ನೆ ಪತ್ರಿಕೆ ತಯಾರು ಮಾಡಬೇಕು ಅಂತ ಹೇಳಿ ಒಂದು ಸೂಚನೆ ಕೊಟ್ಟು ಈ ಎರಡು ಪರೀಕ್ಷೆ ಮಾಡಿದ್ರಲ್ಲ, ಇದರಲ್ಲಿ ಹಿಂದಿ ವಿಷಯದಲ್ಲಿ ಹೇಳಬೇಕಿದ್ರೆ ಅತ್ಯಂತ ಕರಾರುವಕ್ಕಾಗಿ ನೀಲಿ ನಕ್ಷೆಯಲ್ಲೇ ಮಾಡಿದ್ದಾರೆ. ಅದನ್ನು ಬಿಟ್ಟು ಹೋಗೇ ಇಲ್ಲ. ಅಂದ್ರೆ ಅದರಲ್ಲಿ ಎಲ್ಲೂ ಕೂಡ ಆಚೆ ಈಚೆ ಆಗಲಿಲ್ಲ. ಅಂದ್ರೆ ಯಾವ ಪಾಠಕ್ಕೆ ಎಷ್ಟು ಅಂಕಗಳ ನಿರ್ಧಾರ ಮಾಡಬೇಕು ಅಂತ ಹೇಳಿ ಯೋಚನೆ ಹಾಕೊಂಡಿದ್ರು ಅದೇ ಪ್ರಕಾರವಾಗಿ ಕೊಟ್ಟಿದ್ದಾರೆ. ಅದು ವಿದ್ಯಾರ್ಥಿಗೆ ಬಹಳ ಅನುಕೂಲಕರವಾಗಿಯೇ ಇದ್ದಿತ್ತು. ಜೊತೆಗೆ ನಾವು ನೋಡಿದ ಹಾಗೆ ಉತ್ತಮ ಅಂಕ ಗಳಿಸ್ಲಿಕ್ಕೆ ಬಹಳ ಪೂರಕವಾಗಿತ್ತು. ಪ್ರಾರಂಭದಿಂದಲೂ ನಮ್ಮ ಪರೀಕ್ಷಾ ಮಂಡಳಿ ಒಂದು ಸೂಚನೆ ಕೊಟ್ಟಿತ್ತು, LB ಆಧಾರಿತವಾಗಿರಬೇಕು ಎಂಬುದಾಗಿ. LBಯಲ್ಲಿ ಕೇಳಲ್ಪಟ್ಟಂಥ ಪ್ರಶ್ನೆಗಳನ್ನು ಈ ನೀಲಿನಕಾಶೆಯಲ್ಲಿ ಅಳವಡಿಸಿಕೊಂಡ್ರೆ ಯಾವ ಚಿತ್ರಣ ಸಿಗುತ್ತೋ ಆ ರೇಖಾಚಿತ್ರವನ್ನು ನಾವು ಎರಡೂ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಉಂಟು. ಅದಕ್ಕಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ಸುಲಭದಲ್ಲಿ ಮಾರ್ಕು ತೆಗಿಲಿಕ್ಕೆ ಬಹಳ ಅನುಕೂಲಕರವಾಗಿತ್ತು ಎಂಬುದಾಗಿ ನಾನು ಹೇಳ್ತೇನೆ. ಇನ್ನು ಇದರಲ್ಲಿ ಸ್ವಲ್ಪ ಅಂಕ ಗಳಿಸಬೇಕಿದ್ರೆ ವಿದ್ಯಾರ್ಥಿಗಳ ಶ್ರಮವು ಸ್ವಲ್ಪ ಬೇಕಾಗತ್ತೆ. ಕವಿ ವೃಂದ ನಮ್ಮಲ್ಲಿ ಒಂದು ಮಾತು ಹೇಳ್ತಾನೆ, ಕರುತ ಅಭ್ಯಾಸತೆ ಜಡಮತಿ ಹೋತ ಸುಜಾನ್ ರಸರಿ ಆವತ್ ಜಾವತಿ ಸಿಲಪರು ಪಡ್ತ ನಿಶಾನ್ ಅಂತ. ಅಂದ್ರೆ ಏನಪ್ಪಾ ಕೇಳಿದ್ರೆ ಅಲ್ಲೊಂದು ಉದಾಹರಣೆ ಕೊಟ್ಟಿದ್ದಾನೆ ಕವಿ. ಈ ಬಾವಿಯಲ್ಲಿ ನೀರು ಸೇದುವಾಗ ಹಿಂದಿನ ಕಾಲದ ರಾಟೆ ಇಲ್ಲದಿದ್ದ ಸಂದರ್ಭದಲ್ಲಿ ಈ ಒಂದು ಶಿಲಾಕಲ್ಲಿರ್ತಿತ್ತು, ಅದಕ್ಕೆ ಹಗ್ಗ ಬಿಟ್ಟು ಮೇಲಿಂದ ನೀರು ಎತ್ತುವಂತ ಇದು. ಹಾಗೆ ಎತ್ತುವಾಗ ಹಗ್ಗ ಹೋಗಿ ಬಂದು ಜಾಗದಲ್ಲೇ ಅದರ ಗುರುತಿರ್ತಿತ್ತು. ಹಾಗೆ ವಿದ್ಯಾರ್ಥಿಗಳು ಕೂಡ ಈ ಅಭ್ಯಾಸ ಮಾಡೋದು ಅಂತ ಹೇಳಿದ್ರೆ ಅದನ್ನು ಪುನಃ ಅದನ್ನು ಬರೆದು ಅಭ್ಯಾಸ ಮಾಡಿದಾಗ ಅದು ಒಳ್ಳೆ ಗುರಿ ಮುಟ್ಲಿಕ್ಕೆ ಸಾಧ್ಯತೆ ಇದೆ ಅಂತ. ಆ ರೀತಿಯಾದಂಥ ಅಭ್ಯಾಸ ಮಾಡಿದ ವಿದ್ಯಾರ್ಥಿಗಳು ಒಳ್ಳೆ ಅಂಕವನ್ನು ಪಡೆದಿದ್ದಾರೆ ಎಂಬುದಾಗಿ ನಾನು ಹೇಳ್ತೇನೆ. ಅದ್ರ ಸ್ವಲ್ಪ ವಿದ್ಯಾರ್ಥಿಗಳ ಪಾತ್ರ ಬಹಳ ಅನುಕೂಲವಾಗಿರಬೇಕು ಅಂತ. ಇನ್ನು ಇದರಲ್ಲಿ ಒಂದು ಭಾಷೆ ಎಂಬುದಿದೆ. ಈ ಭಾಷೆಗೆ ತನ್ನದೇ ಆದಂಥ ಉತ್ಕೃಷ್ಟತೆ ಬೇಕು, ಅದರದ್ದೇ ಆದಂಥ ಚೌಕಟ್ಟಿರ್ತದೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ ಕೋರ್ ವಿಷಯಕ್ಕೆ ಸಂಬಂಧಪಟ್ಟಂಥ ಉತ್ತರ ಪತ್ರಿಕೆಗೂ ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಂಥ ಉತ್ತರ ಪತ್ರಿಕೆಗೂ ಸ್ವಲ್ಪ ವ್ಯತ್ಯಾಸವನ್ನು ಗಮನಿಸ್ತೇವೆ. ಅಲ್ಲಿ ಬಹುಶಃ ನನಗನ್ಸುತ್ತೆ 1-2 ಪಾಯಿಂಟ್ಗಳನ್ನು ಬರೆದು ಕೂಡ ಅಂಕ ಕೊಡೋ ಸಾಧ್ಯತೆ ಇದೆ. ಭಾಷೆ ಹಾಗಲ್ಲ, ಅದರದ್ದೇ ಆದಂಥ ಸೊಗಡಿರ್ತದೆ, ಅದರದ್ದೇ ಆದಂಥ ಒಂದು ರೂಪರೇಷೆಗಳಿರ್ತವೆ. ಈಗ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ 4 ಅಂಕದ ಒಂದು ಪ್ರಶ್ನೆ ಗದ್ಯ ಭಾಗದಲ್ಲಿ ಕೇಳ್ತಾರೆ. ಆ ಗದ್ಯ ಭಾಗದಲ್ಲಿ ಕೇಳುವಾಗ 4 ಅಂಕದ ಪ್ರಶ್ನೆ ಹೇಗೆ ಬರಿಬೇಕು, ಅದು ಪ್ರಬಂಧಾತ್ಮಕ ಪ್ರಶ್ನೆ ಅಂತ ನಾವು ಗುರುತಿಸ್ತೇವೆ. ಆ ಪ್ರಬಂಧಾತ್ಮಕ ಪ್ರಶ್ನೆಯನ್ನು ಉತ್ತರಿಸುವಾಗ ಅಲ್ಲಿ ನಮಗೆ ಮೊದಲು ಎದ್ದು ಕಾಣಬೇಕಾದದ್ದು ಪ್ಯಾರಾಗ್ರಾಫ್. ಆ ಭಾಷಾ ಸೌಂದರ್ಯ ಎತ್ತಿ ಹಿಡಿತದೆ. ಜೊತೆಗೆ ಸಣ್ಣ ವಾಕ್ಯದಲ್ಲಿ 3-4 ಪ್ಯಾರಾಗ್ರಾಫ್ನಲ್ಲಿ ಅವರು ಕೇಳಿರ್ತಕ್ಕಂಥ ಪ್ರಶ್ನೆಯನ್ನು ಉತ್ತರಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಬೇಕು.
ಹಾಗಾಗಿ ಆ ರೀತಿ ಮಾಡಿದಾಗ ಅಂದರೆ 4 ಅಂಕದ ಪ್ರಶ್ನೆ 3 ಅಂಕದ ಪ್ರಶ್ನೆಗಳು ಪ್ರಬಂಧಾತ್ಮಕ ಉತ್ತರ ಇರುವಂಥ ಪ್ರಶ್ನೆಗಳು ಅಂತ ನಾವು ಗುರುತಿಸುವಂಥದ್ದು. ಅಂಥ ಪ್ರಶ್ನೆಗಳಿಗೆ ಒಂದು ರೀತಿಯಾದ ಈ ಪ್ಯಾರಾಗ್ರಾಫ್ ಬರೆಯುವಂಥದ್ದು, ಲೇಖನ ಚಿಹ್ನೆಗಳನ್ನು ಬಳಸುವಂಥದ್ದು ಇತ್ಯಾದಿಗಳನ್ನು ಬಳಸಿಕೊಂಡಾಗ ಆ ಉತ್ತರ ಪತ್ರಿಕೆ ಹೇಳುವಂಥದ್ದು ಸ್ವಲ್ಪ ಉತ್ಕೃಷ್ಟವಾಗಿರ್ಲಿಕ್ಕೆ ಸಾಧ್ಯತೆ ಇದೆ. ಆವಾಗ ಮೌಲ್ಯಮಾಪಕರಿಗೂ ಇದೊಂದು ಒಳ್ಳೆ ಉತ್ತರ ಪತ್ರಿಕೆ ಎಂಬುದಾಗಿ ಗುರುತಿಸ್ತಾರೆ, ಒಳ್ಳೆ ಮಾರ್ಕ್ ಪಡಲಿಕ್ಕೆ ಸಾಧ್ಯತೆ ಇರ್ತದೆ. ಇದನ್ನು ಗಮನಿಸಿಕೊಂಡು ವಿದ್ಯಾರ್ಥಿಗಳು ಸ್ವಲ್ಪ ಅಭ್ಯಾಸ ಮಾಡಿದರೆ, ಅಂದರೆ ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಗೊತ್ತಿದೆ ಇದು, ಅದನ್ನು ಅಭ್ಯಾಸ ಮಾಡಬೇಕು, ಬರೆದ ಅಭ್ಯಾಸ ಮಾಡಬೇಕಾಗತ್ತೆ. ಇನ್ನು ಭಾಷೆಯಲ್ಲಾಗುವಾಗ ಹ್ರಸ್ವ, ದೀರ್ಘ, ಅಲ್ಪಪ್ರಾಣ, ಮಹಾಪ್ರಾಣಗಳು ಬಂದೇ ಬರುತ್ತೆ ಬೇಕಾಗತ್ತೆ. ಇಲ್ಲದೇ ಇದ್ರೆ ಅಲ್ಪಪ್ರಾಣ ಬರೆಯಲಿ ಮಹಾಪ್ರಾಣ ಬರೆದರೆ, ಮಹಾಪ್ರಾಣ ಬರೆಯಲಿ ಅಲ್ಪಪ್ರಾಣ ಬರೆದರೆ ಅರ್ಥ ವ್ಯತ್ಯಾಸ ಆಗ್ಬಿಡುತ್ತೆ. ನಮಗೇನು ಒಂದು ಸಣ್ಣ ಅಕ್ಷರಲ್ಲಿ ಬಂದು ಕಾಣ್ಬೋದು, ಅದಲ್ಲ. ಅಂದರೆ ಸ್ವಲ್ಪ ಅರ್ಥ ವ್ಯತ್ಯಾಸ ಆದಾಗ ಸ್ವಲ್ಪ ನಮಗೆ ಮೌಲ್ಯಮಾಪಕರಿಗೆ ಸ್ವಲ್ಪ ಅದನ್ನು ಇರಿಸುವುದಾದಾಗ ಅಂಕವನ್ನು ಕಳೆಯುವ ಸಾಧ್ಯತೆ ಇರ್ತದೆ. ಅದಕ್ಕೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸಿದ್ರೆ ಉತ್ಕೃಷ್ಟ ಉತ್ತರ ಸಿಗ್ತದೆ ಎಂಬಂಥ ಭಾವನೆ. ಆ ದೃಷ್ಟಿಯಲ್ಲಿ ನೀವು ಕೇಳಿದಂತೆ, ಹೌದು, ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಿನ್ನೆ ಸಮಾಜ ವಿಜ್ಞಾನ ಪರೀಕ್ಷೆಗಳು ನಡೆದು ಒಂದಿಷ್ಟು ಚರ್ಚೆಗಳು ಬಂತು. ಯಾಕಂತ ಹೇಳಿದ್ರೆ ಅಲ್ಲಿ 2 ಅಂಕದ ಪ್ರಶ್ನೆಗೆ ಚಾಯ್ಸ್ ಆಗಿ ಒಂದು ಬ್ಲೂ ಪ್ರಿಂಟ್ ಪ್ರಕಾರ 1 ಅಂಕಕ್ಕೆ ಬರಬೇಕು ಪಾಠ ಇತ್ತು. ಹೀಗೆ ಬಂದರೆ ಯಾವ ಪಾಠ 1 ಅಂಕದ ನೀವು 2 ಮಾರ್ಕ್ ಕೇಳ್ತೀವಿ, 2 ಅಂಕಕ್ಕೆ 1 ಮಾರ್ಕ್ ಕೇಳುತ್ತೆ ಅಂತ ಎಲ್ಲೋ ಒಂದ್ ಕಡೆ ಚರ್ಚೆ ಅದು ಗಮನಿಸಿದಾಗ ಹಿಂದಿ ವಿಷಯಕ್ಕೆ ಬಂದಾಗ ಪಕ್ಕ ಇದೆ. ಅದನ್ನ 2 ಪ್ರಶ್ನೆ ಪತ್ರಿಕೆಯನ್ನು ನೋಡಿ, 2 ಪ್ರಶ್ನೆ ಪತ್ರಿಕೆಯಲ್ಲಿ ಬಿಟ್ಟು ಹೋಗಿಲ್ಲ. ಇಲ್ಲ ಏನೋ ಒಂದ್ ಸ್ವಲ್ಪ ಸಮಾಜ ವಿಜ್ಞಾನ ಸ್ವಲ್ಪ ಎಲ್ಲೋ ಒಂದ್ ಕಡೆ ಆಗಿರ್ಬೋದು ಅಂತ ಅನಿಸ್ತದೆ. ಈ ಬಗ್ಗೆ ಮುಂದೆ ನೋಡೋಣ ಯಾವ ರೀತಿ ಹೇಳಿ. ಸರಿ, ಈಗ ಅಲ್ಲಿ ಬಹುಶಃ ಪಾಠಗಳ ಸಂಖ್ಯೆ ಜಾಸ್ತಿ ಇದ್ದಿದ್ದು 33 ಪಾಠಗಳಿದೆ, ಅದು ಬಹುಶಃ ಅದಕ್ಕೊಂದು ಕಾರಣ ಇರಬಹುದೇನು. ಈಗ ಸರ್ ಮೊದಲ ಬಹಳ ಮುಖ್ಯವಾದ ಪ್ರಶ್ನೆ, ಹಿಂದಿಯಲ್ಲಿ ನೀವು ಹೇಳಿದ ಹಾಗೆ ಉಳಿದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ ಸಬ್ಜೆಕ್ಟ್ ಅಲ್ಲಿ ಮುಖ್ಯ ಅಂಶ ಬರೆದ್ರೆ ಸಾಕು. ಈಗ ನಮ್ಮ ಸಮಾಜ ವಿಜ್ಞಾನಕ್ಕೆ ಬಂದ್ರೆ ನೀವು ಅಂಶಗಳನ್ನ ಬರೆದ್ರೆ ಸಾಕು, ಇಡೀ ವಾಕ್ಯ ನಾವೆಲ್ಲೂ ಅಪೇಕ್ಷೆ ಪಡೋದೇ ಇಲ್ಲ. ಆದ್ರೆ ಹಿಂದಿ ಭಾಷಾ ವಿಷಯಗಳು ಹಾಗಲ್ಲ ಅಂತ ನೀವು ಹೇಳಿದ್ರಿ. ಈಗ ಹಿಂದಿಯನ್ನ ನಾವು ಗಮನಿಸುವಾಗ ಇದರಲ್ಲಿ ಅಂಕ ಪಡಿಬೇಕಾದ್ರೆ, ಒಳ್ಳೆ ಅಂಕ ಪಡಿಬೇಕಾದ್ರೆ ನಾವು ಯಾವ ರೀತಿಯಲ್ಲಿ ಅಧ್ಯಯನ ಮಾಡ್ಬೇಕು? ಈಗ ಸರಿ ಸುಮಾರಾಗಿ ಇನ್ನೊಂದು 42 ದಿವಸ ಇದೆ, 41 ದಿವಸ ಇದೆ. ಹೇಗೆ ಅಧ್ಯಯನ ಮಾಡ್ಬೇಕಾಗಿ ಈ ಸಮಯದಲ್ಲಿ? ಎರಡು ಪರೀಕ್ಷೆ ಮುಗಿಸ್ಕೊಂಡಿದ್ದಾರೆ. ಈಗ 2 ಪರೀಕ್ಷೆ ಮುಗಿಸಿಕೊಂಡಾಗ ವಿದ್ಯಾರ್ಥಿಗಳಿಗೆ ಒಂದು ನೀಲಿ ನಕ್ಷೆಯನ್ನ ಚೆನ್ನಾಗಿ ಪಕ್ಕದಲ್ಲಿ ಇಟ್ಕೊಳ್ಬೇಕು. ಅದ್ರ ಜೊತೆಗೆ ಮಂಡಳಿಯೇ ಕೊಟ್ಟಿರ್ತಕ್ಕಂಥ DSRTC ಕೊಟ್ಟಿರೋ LBI ಇದೆಯಲ್ಲ, ನಮ್ಮ ಆ ಪಾಠ ಆಧಾರಿತ ಏನಿದೆ ಅದನ್ನು ಇಟ್ಟುಕೊಂಡು ಆ ಪಾಠದಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಉತ್ತರಗಳನ್ನ, ಅಂದ್ರೆ 2 ಅಂಕ ಪ್ರಶ್ನೆ ಅಂತ ಹೇಳಿದ್ರೆ 2 ಅಂಕ ಪ್ರಶ್ನೆಗಳು ಮಾತ್ರ ಕೇಳ್ತಾರೆ. ಅದನ್ನು ಮಾತ್ರ, ಅಲ್ಲಿ ಬಹುಶಃ ಒಂದು 5-6 ಪ್ರಶ್ನೆಗಳಿರಬಹುದು, ಅದನ್ನ ಬಹುಶಃ ಬರೆದು ಅಭ್ಯಾಸ ಮಾಡೋದು ಬಹಳ ಸೂಕ್ತ. ಈಗ ಬರಿಬೇಕಾಗ್ತದೆ. ಯಾಕೆ ಕೇಳಿದ್ರೆ ಆ ಬರವಣಿಗೆಯ ಕೌಶಲ್ಯ ಇಲ್ಲದೆ ಇದ್ರೆ ನಾಳೆ ಅದು ತಪ್ಪಾಗೋ ಸಾಧ್ಯತೆ ಇರ್ತದೆ. ಎಷ್ಟು ಓದ್ತಾರೋ ಅವರು ಅದನ್ನು ಬರೆದು ಅಭ್ಯಾಸ ಮಾಡುವಂಥದ್ದು ಬಹಳ ಸೂಕ್ತ. ಇಲ್ಲಿ ಬರವಣಿಗೆ ಎಲ್ಲೋ ಕಡೆಯಲ್ಲಿ ನಾವು ಕೇಳ್ತೇವೆ, ನಮ್ಮಲ್ಲಿ ಮಕ್ಕಳಿಗೆ ಬರಲಿಕ್ಕೆ ಬರಲ್ಲ ಅಂತೇಳಿ. ಹೌದು, ಅದಲ್ಲ, ನಾವು ಅವರಿಗೆ ಬರವಣಿಗೆಯ ಕೌಶಲ್ಯವನ್ನು ಕಲಿಸುವಂಥದ್ದು ನಮ್ಮ ಕೆಲಸ. ಶಿಕ್ಷಕರಾಗಿ ನಾವು ಅದನ್ನು ಅವರಿಗೆ ಆ ಪ್ರೇರಣೆ ಕೊಡಲೇಬೇಕು. ನಾವು ಸ್ವಲ್ಪ ಹೀಗೆ ಬರಿಬೇಕು ಅಂತೇಳಿ, ಆಮೇಲೆ ಅದನ್ನು ನೋಡಿ ನಾವು ಅದರಲ್ಲಿ ಎಲ್ಲಿ ತಪ್ಪಿದೆ ಎಂಬುದನ್ನು ಇದು ಮಾಡಬೇಕು. ಇನ್ನು ಅತಿ ಹೆಚ್ಚು ಅಂಕ ಪಡೆಯುವಂಥ ವಿದ್ಯಾರ್ಥಿಗಳಿಗೆ ಸ್ವಯಂ ಮೌಲ್ಯಮಾಪನ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ತಾವೇ ಪ್ರಶ್ನೆ ಉತ್ತರ ಬರೆದು ಅಲ್ಲಿ ತಮ್ಮ ಮೊದಲೇ ಬರೆದಿರ್ತಕ್ಕಂಥ ಪ್ರಶ್ನೆ ಉತ್ತರಗಳನ್ನು ನೋಡಿಕೊಂಡು ಸ್ವಯಂ ಮೌಲ್ಯಮಾಪನ ಮಾಡಲಿಕ್ಕೂ ಅವಕಾಶ ಇದ್ದಿದ್ದರಿಂದ ಅಂಥ ವಿದ್ಯಾರ್ಥಿಗಳು ಸ್ವಲ್ಪ ಬರೆದು ಅಭ್ಯಾಸ ಮಾಡುವಂಥದ್ದು ಬಹಳ ಸೂಕ್ತ. ಇಲ್ಲಿ ಅತಿ ಹೆಚ್ಚು ಅಂಕ ಪಡೆಯುವಾಗ ಅವರಿಗೆ ಸಮಸ್ಯೆ ಆಗುವಂಥದ್ದು ಯಾವುದು ಕೇಳಿದ್ರೆ 1 ಅಂಕ ಮತ್ತು 2 ಅಂಕದ ಪ್ರಶ್ನೆಗಳಲ್ಲಿ, ವಿಶೇಷವಾಗಿ 1 ಅಂಕದ ಪ್ರಶ್ನೆಗಳಲ್ಲಿ ಸ್ವಲ್ಪ ಅವರು ಎಡುವ ಸಾಧ್ಯತೆ ಇರ್ತದೆ. ಖಂಡಿತ. ಯಾಕೆ ಕೇಳಿದ್ರೆ 1 ಅಂಕದ ಪ್ರಶ್ನೆಗಳು ಒಂದೇ ರೀತಿ ಇರುವಂಥದ್ದಲ್ಲ. ಒಂದು ವಾಕ್ಯದಲ್ಲಿ ಉತ್ತರಿಸಿ ಬರುವಂಥ ಪ್ರಶ್ನೆಗಳು ಇರ್ತದೆ, ನಮ್ಮಲ್ಲಿ ಅನುರೂಪದ ಪ್ರಶ್ನೆಗಳು ಬರ್ತದೆ, ಮತ್ತಿನ್ನು 8 ಅಂಕಗಳು ವ್ಯಾಕರಣಕ್ಕೆ ಬರ್ತದೆ. ವ್ಯಾಕರಣ ಭಾಗವನ್ನು ಮತ್ತೆ ನಾವು ವಿಚಾರ ಮಾಡಬೇಕು. ಈಗ ಮೊದಲು 1 ಅಂಕದ ಪ್ರಶ್ನೆಗಳ ಬಗ್ಗೆ ಯಾಕೆ ಗಮನ ಹರಿಸಬೇಕು ಅಂತ ಹೇಳಿದ್ರೆ, 1 ಅಂಕ ಪ್ರಶ್ನೆಗಳು ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಪಾಠದಲ್ಲೂ ಕೇಳೋದಿಲ್ಲ. ಇಲ್ಲ ನಮ್ಮಲ್ಲಿ ಅದ್ರ ಬಗ್ಗೆ ಒಂದು ಈ ಮಂಡಳಿಯಿಂದಲೇ ನಿಗದಿಪಡಿಸಲ್ಪಟ್ಟಂತ ಇದರಲ್ಲಿ ನಮಗೆ ಅನುರೂಪದ ಪ್ರಶ್ನೆಗಳನ್ನ ಗದ್ಯ ಭಾಗದಲ್ಲಿ 4 ಪಾಠಕ್ಕೆ ಮೀಸಲಾಗಿಟ್ಟಿದ್ದಾರೆ. ಗದ್ಯ ಪಾಠದಲ್ಲಿ ಕಾಶ್ಮೀರಿ ಸೇಬು, ಮೇರಾ ಬಚ್ಪನ್, ದುನಿಯಾ ಪೆಹಲಾ ಮಕಾನ್, ಕರ್ನಾಟಕ ಸಂಪದ, ಇಲ್ಲಿ ಅನುರೂಪದ ಪ್ರಶ್ನೆಗಳನ್ನು ಕೇಳಬಹುದು ಅಂತ. ಅಲ್ಲಿ 3 ಪ್ರಶ್ನೆಗಳು ಮಾತ್ರ ಕೇಳಲಿಕ್ಕೆ ಅವಕಾಶ ಇದ್ದು ಒಂದು ಪ್ರಶ್ನೆಯನ್ನು ಪದ್ಯ ಭಾಗಕ್ಕೆ ಇಡ್ತಾರೆ. ಅದೇ ರೀತಿ ಅನುರೂಪದ ಪ್ರಶ್ನೆ ಪದ್ಯ ಭಾಗದಲ್ಲಿ 3 ಪಾಠದಲ್ಲಿ ಇಟ್ಟಿರ್ತಾರೆ. ಅಭಿನವ್ ಮನುಷ್ಯ, ಆಮೇಲೆ ತುಳಸಿ ಕಿ ದೋಹೆ ಮತ್ತು ಸೂರ್ ಶ್ಯಾಮ್ ಹೇಳುವಂಥದ್ದು.
ಅದರಲ್ಲಿ ಯಾವ್ದಾದ್ರು ಒಂದು ಪಾಠದಲ್ಲಿ ಅನುರೂಪತ ಪ್ರಶ್ನೆಯನ್ನು ಕೇಳುವ ಅವಕಾಶ ಇರುತ್ತೆ. ಏಕವಾಕ್ಯಮೇ ಉತ್ತರ ಲಿಖಿ ಹೇಳುವಂಥ ವಾಕ್ಯ ರೂಪದಲ್ಲಿ ಉತ್ತರ ಬರೆಯುವಂಥದ್ರಲ್ಲೂ ಕೂಡ ಅದರಲ್ಲೂ ಕೂಡ ನಾವು ಪಾಠವನ್ನು ನಿಗದಿ ಆಗಿದೆ ಮೊದಲೇ. ಅಭಿನವ ಮನುಷ್ಯ, ತುಳಸಿ ಕಿ ದೋಹೆ, ಸೂರ್ಷ, ಈ ಪಾಠದಲ್ಲಿಯೇ ಒಂದಂಕದ ಪ್ರಶ್ನೆಯನ್ನು ಕೇಳಬೇಕು. ಅಲ್ಲಿ 2 ಪ್ರಶ್ನೆ ಕೇಳಲಿಕ್ಕೆ ಏಕವಾಕ್ಯ ಉತ್ತರ ಲಿಖಿ ಪದ್ಯ ಭಾಗದಲ್ಲಿ 2, ಗದ್ಯ ಭಾಗದಲ್ಲಿ 2. ಹಾಗಿರುವಾಗ ಅಲ್ಲಿ ಒಂದು ಪಾಠವನ್ನ ಅನುರೂಪತಕ್ಕೆ ಕೇಳಿದ್ರೆ ಮತ್ತೆರಡು ಪಾಠವನ್ನ ಏಕವಾಕ್ಯ ಉತ್ತರ ಲಿಖಿ ಪ್ರಶ್ನೆ ಕೇಳ್ತಾರೆ ಎಂಬುದು ಅಲ್ಲಿ ಸ್ಪಷ್ಟ. ಆಗ ಆ 3 ಪದ್ಯ ಭಾಗದಲ್ಲಿ ಒಂದಂಕದ ಪ್ರಶ್ನೆಗಳನ್ನು ಮತ್ತು ಏಕವಾಕ್ಯ ಉತ್ತರ ಲಿಖಿ ಎಂಬುದನ್ನ LBA ಆಧಾರಿತವಾಗಿ ಸರಿಯಾಗಿ ಅಧ್ಯಯನ ಮಾಡಿದರೆ ಮಕ್ಕಳು ಅದರಲ್ಲಿ ಒಂದಂಕದ ಪ್ರಶ್ನೆ ಹೋಗುವ ಸಾಮರ್ಥ್ಯ ಇಲ್ಲ. ಅದ್ರಲ್ಲಿ ಸ್ವಲ್ಪ ಅಲ್ಲಿ ಬರೆದು ಅಭ್ಯಾಸ ಮಾಡಬೇಕಾಗತ್ತೆ. ಅವರು ಕೇವಲ ಓದಿಕೊಂಡ್ರು ಸಾಕಾಗ್ಲಿಕ್ಕಿಲ್ಲ. ಅದೇ ರೀತಿ ಗದ್ಯ ಭಾಗದಲ್ಲಿಯೂ ಕೂಡ ಅನುರೂಪತ ಪ್ರಶ್ನೆ 3 ಬರ್ತದೆ, ಏಕವಾಕ್ಯ ಉತ್ತರ ಲಿಖಿ 2 ಬರ್ತದೆ. ಅಲ್ಲೂ ಕೂಡ ಆ ಪಾಠಗಳನ್ನೇ ಆಯ್ಕೆ ಮಾಡಿಕೊಂಡ್ರೆ ಅಂದ್ರೆ ಅಲ್ಲಿ ಹೆಚ್ಚು ಸ್ವಲ್ಪ ಓದಬೇಕಾಗತ್ತೆ. ಅಲ್ಲಿ ಅನುರೂಪತದಲ್ಲಿ ಆಗುವಾಗ ಮತ್ತೊಂದು ವಿಶೇಷವನ್ನು ನಾವು ಗಮನಿಸಬೇಕು. ಅಲ್ಲಿ ಹಿಂದಿಯಲ್ಲಿ ಪಾಠಕ ಆಶಯ ಅಂತಿದೆ, ಅದರಲ್ಲಿಯೂ ಅನುರೂಪತ ಪ್ರಶ್ನೆ ಕೇಳುವ ಸಾಧ್ಯತೆ ಇದೆ. ಜೊತೆಗೆ ಒಂದು ಕರೆ ಗಮನಿಸೋಣ. ಹಲೋ ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ ಸರ್. ಗಟ್ಟಿ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಏನ್ ಪ್ರಶ್ನೆ? ಗ್ರಾಮರ್ ಯಾವ್ದೆಲ್ಲ ಓದ್ಕೋಬೇಕು? ಗ್ರಾಮರ್ ವ್ಯಾಕರಣವನ್ನ ಯಾವ್ದೆಲ್ಲ ಓದ್ಬೇಕು? ಹಿಂದಿಯಲ್ಲಿ? ಹೌದು ಸರ್. ಗ್ರಾಮರ್ ಮುಂದೆ ಬರ್ಲಿಕ್ಕಿದೆ. ಈಗ ಸ್ವಲ್ಪ ಚುಟುಕಾಗಿ ಹೇಳ್ಬೋದು. ಗ್ರಾಮರ್ ಅಲ್ಲಿ ನಮಗೆ 8 ಅಂಕ ಇರುವಂತದ್ದು, ಕೇವಲ 8 ಅಂಕ ಮಾತ್ರ ಇದೆ. ಅದು ಆಮೇಲೆ ಕಂಟಿನ್ಯೂ ಮಾಡೋಣ. ಸರಿ ಸರಿ ಸರಿ. ಈ ಏಕ ಅಂಕವಾಕ್ಯ ಇದರಲ್ಲೂ ಕೂಡ ಅನುರೂಪತದಲ್ಲಿ ಹೇಳ್ತಾ ಇದೆ ಗದ್ಯ ಭಾಗದಲ್ಲಿ ಮತ್ತೆ ಪದ್ಯ ಭಾಗದಲ್ಲಿ. ಹಿಂದಿಯಲ್ಲಿ ಆಗುವಾಗ ಕನ್ನಡದಲ್ಲಿ ಕೇಳುವ ಹಾಗೆ ಕವಿ ಪರಿಚಯ ಇರಲ್ಲ. ಹಾಗಾಗಿ ಬಹುಶಃ ಅನುರೂಪತ ಪ್ರಶ್ನೆಯಲ್ಲಿ ಕವಿಯ ಬಗ್ಗೆ, ಪಾಠದ ಬಗ್ಗೆ ಒಂದು ಪ್ರಶ್ನೆ ಕೇಳುವ ಸಾಧ್ಯತೆ ಇದೆ. ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ಕಾಶ್ಮೀರಿ ಸೇಬು, ಕಥಾ, ಗಿಲ್ಲು ಡ್ಯಾಶ್ ಅಂತ ಕೇಳ್ಬೋದು. ಅದು ರೇಖಾಚಿತ್ರ ಅಂತ ಆ ಪಾಠದ ವಿಧಾನ. ಅಂತ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಅವಕಾಶಗಳಿದ್ದಾವೆ. ಹಾಗಾಗಿ ವಿದ್ಯಾರ್ಥಿಗಳು ಆ ಪಾಠದ ವಿಧದ ಬಗ್ಗೆಯೋ ಕವಿಗಳ ಬಗ್ಗೆಯೋ ಈ ಅನುರೂಪತ ಪ್ರಶ್ನೆಯಲ್ಲಿ ಸ್ವಲ್ಪ ಗಮನ ಹರಿಸಿದ್ರೆ ಅಲ್ಲಿ ಒಂದಂಕ ಹೋಗುವ ಸಾಧ್ಯತೆ ಇರಲ್ಲ. ಅಂತ ಪ್ರಶ್ನೆಗಳನ್ನು ನೋಡ್ಕೊಳ್ಬೇಕು ಅಂತ ಒಂದಂಕದ ಪ್ರಶ್ನೆಗಳು ಗಮನಿಸಬೇಕು. ಆವಾಗ ಒಂದಂಕದ ಪ್ರಶ್ನೆ ಹೋಗುವ ಸಾಧ್ಯತೆ ಇಲ್ಲ. ಇನ್ನು 2 ಅಂಕ 3 ಅಂಕದಲ್ಲಿ ಸಾಮಾನ್ಯ ಅವರು ಎಲ್ಲ ಅಧ್ಯಯನ ಮಾಡಿರ್ತಾರೆ. ಅವರಿಗೆ ಕೈ ಕೊಡುವಂತದ್ದು ಅಥವಾ ಮಾರ್ಕ್ ಹೋಗುವಂಥದ್ದು 1 ಅಂಕದ ಪ್ರಶ್ನೆಯಲ್ಲೇ. 1 ಅಂಕ, ಹೌದು, ಖಂಡಿತವಾಗಿ ಅದು ಹೋಯ್ತು ಅಂತ ಹೋಯ್ತು ಅಲ್ಲಿ. ಹೌದು. ಆದರೆ 80ಕ್ಕೆ 80 ತೆಗೆಯುವ ಮಕ್ಕಳಲ್ಲಿ ಎಷ್ಟೋ ಮಕ್ಕಳಲ್ಲಿ ಸಮಸ್ಯೆಯನ್ನು ಕೇಳಿದ್ರೆ ಅನುರೂಪತದಲ್ಲಿ ಹೋಗಿರ್ತದೆ ಅಥವಾ ಏಕವಾಕ್ಯ ಉತ್ತರ ಲಿಖಿತದಲ್ಲಿ ಹೋಗಿರ್ತದೆ. ಹೌದು, ಅಲ್ಲೇ ಹೋಗುವಂಥದ್ದು. ಅಲ್ಲೂ ಹೋಗುತ್ತೆ. ಅದಕ್ಕೆ ಆ ಮಕ್ಕಳು ಈ ನಾನು ತಿಳಿಸಂತ ಪಾಠದಲ್ಲಿ ಬೇಕಾದ್ರೆ ಮತ್ತೊಮ್ಮೆ ಆ ಪಾಠಗಳನ್ನು ಬೇಕಾದ್ರೆ ಪುನರಾವರ್ತವಾಗಿ ಹೇಳ್ತೇನೆ. ಅನುರೂಪತದಲ್ಲಿ ಕೇಳುವಂತ ಪದ್ಯ ಭಾಗ ಅಭಿನವ ಮನುಷ್ಯ, ತುಳಸಿ ಕಿ ದೋಹೆ, ಸೂರ್ಷ. ಗದ್ಯ ಭಾಗದಲ್ಲಿ ಕಾಶ್ಮೀರಿ ಸೇಬು, ಮೇರಾ ಬಚ್ಪನ್, ದುನಿಯಾ ಮೇ ಪೆಹಲಾ ಮಕನ್, ಕರ್ನಾಟಕ ಸಂಪದ. ಇದು ಅನುರೂಪತಕ್ಕೆ ಕೇಳತಕ್ಕಂಥ ಪ್ರಶ್ನೆಗಳು. ಅದೇ ರೀತಿಯಲ್ಲಿ ಏಕವಾಕ್ಯ ಉತ್ತರ ಲಿಖಿ ಕೇಳುವಂತ ಪ್ರಶ್ನೆಗಳು ಕೂಡ ಅಭಿನವ ಮನುಷ್ಯ, ತುಳಸಿ ಕಿ ದೋಹೆ, ಸೂರ್ಷ, ಕಾಶ್ಮೀರಿ ಸೇಬು, ಮೇರಾ ಬಚ್ಪನ್, ದುನಿಯಾ ಕೆ ಪೆಹಲಾ ಮಕನ್, ಕರ್ನಾಟಕ ಸಂಪದ. ಅಂದ್ರೆ ಒಟ್ಟಾರೆಯಲ್ಲಿ ಅದರಲ್ಲೇ ಒಟ್ಟು ಆ 8 ಅಂಕಗಳು ಇದ್ದಿದ್ದಕ್ಕೋಸ್ಕರವಾಗಿ ಆ ಪಾಠದ ಬಗ್ಗೆ ಮಕ್ಕಳು ಸೂಕ್ಷ್ಮವಾಗಿ ನೋಡ್ಬೇಕು. ಆವಾಗ ಅವರು 1 ಅಂಕ ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ. 80ಕ್ಕೆ 80 ತೆಗೆಯುವಂತ ಎಷ್ಟೋ ಮಕ್ಕಳಿಗೆ 80ಕ್ಕೆ 80 ಬರಲ್ಲ. 78, 78, 77 ಎಲ್ಲಿ ಹೋಯ್ತು ಕೇಳಿದ್ರೆ ಇಲ್ಲಿ ಹೋಗಿರುತ್ತೆ. ಹೌದು, ಇವತ್ತು ಕೂಡ ಹಾಗೆ ನಾನು ಗಮನಿಸಿದ ನಮ್ಮ ಶಾಲೆಯಲ್ಲಿ ಗಮನಿಸಿದಾಗೆ ಒಂದು ಹುಡುಗಿ ಯಾವಾಗಲೂ 80 ತೆಗೆದುಕೊಳ್ಳು. ಇವತ್ತು 1 ಮಾರ್ಕ್ ಕಮ್ಮಿ ಆಗಿದೆ. ನೀವು ಹೇಳಿದಾಗೆ 1 ಅಂಕದ ಪ್ರಶ್ನೆ, 1 ಅಂಕದ ಪ್ರಶ್ನೆಯಲ್ಲೇ ಒಂದದು. ಇನ್ನು ಮತ್ತೊಂದು ವ್ಯಾಕರಣ ಭಾಗದಲ್ಲಿ 8 ಅಂಕ ಇದೆ ನಮಗೆ. ಅದು ಕೂಡ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೇಳುವಂಥದ್ದು. ಅದನ್ನು ಕೂಡ ಮಲ್ಟಿಪಲ್ ಚಾಯ್ಸ್ ಅಲ್ಲಿ. ಮಲ್ಟಿಪಲ್ ವ್ಯಾಕರಣ ಭಾಗ ನಮ್ಮಲ್ಲಿ ಮಲ್ಟಿಪಲ್ ಚಾಯ್ಸ್ ಬಿಟ್ಟರೆ ಬೇರೆ ಎಲ್ಲೂ ಕೇಳಲ್ಲ. ಅದರಲ್ಲೂ ಕೂಡ ಬಹುಶಃ ನನ್ನ ದೃಷ್ಟಿಯಲ್ಲಿ ಹಿಂದಿಯಲ್ಲಿ ಬಹುಶಃ ಸರಳವಾಗೇ ಇದೆ ವ್ಯಾಕರಣ. ಈ ಮಕ್ಕಳು ಅದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ವಹಿಸಿದರೆ ನಮಗೆ ಆ 8 ಅಂಕದ ಪ್ರಶ್ನೆಯನ್ನ 8ಕ್ಕೆ 8 ಪಡೆಯುವ ಸಾಧ್ಯತೆ ಇದೆ. ಯಾವುದಪ್ಪ ಅದು ಕೇಳಿದರೆ ಮೊದಲನೇದಾಗಿ ವಿಲೋಮ ಶಬ್ದ, ಮತ್ತೊಂದು ಸಮಾನಾರ್ಥಕ ಶಬ್ದ. ಅಲ್ಲಿ ಮುಖ್ಯವಾಗಿ ಬರುವಂಥದ್ದು ವಿಲೋಮ ಶಬ್ದ ಮತ್ತು ಸಮಾನಾರ್ಥಕ ಶಬ್ದ. ಅದು ಆದ ಮೇಲೆ ನಮಗೆ ಸಿಗುವಂಥದ್ದು ಸಂಧಿ ಒಂದು, ಸಮಾಸ ಒಂದು. ಆಮೇಲೆ
ನಮಗೆ ಸಿಗುವಂಥದ್ದು ಮತ್ತೊಂದು ಅಲ್ಲಿ ಬರುವಂಥದ್ದು ಕಾರಕದ ಬಗ್ಗೆ ಒಂದು ಪ್ರಶ್ನೆ ಬರ್ತದೆ. ಆಮೇಲೆ ಲಿಂಗ, ವಚನ, ಪ್ರೇರಣಾರ್ಥಕ ರೂಪ, ಈ ರೀತಿಯಲ್ಲಿ 8 ಪ್ರಶ್ನೆಗಳಿರ್ತದೆ. ಸಾಮಾನ್ಯ ವಿಲೋಮ ಶಬ್ದ ಕೇಳಬೇಕಿದ್ರೆ ಪಠ್ಯಪುಸ್ತಕದಲ್ಲಿ ಪಾಠದಲ್ಲಿ ಕೇಳಲ್ಪಟ್ಟಂಥದ್ದನ್ನೇ ಕೇಳುವಂಥದ್ದು, ಬೇರೆ ಕೇಳಲ್ಲ. ಅದರಲ್ಲಿಯೂ ಬಹಳ ಸರಳವಾಗಿರ್ತಕ್ಕಂಥದ್ದು. ಮತ್ತು ನಮ್ಮ ಪಠ್ಯಪುಸ್ತಕದಲ್ಲಿ ಕೊನೆಯ ಭಾಗದಲ್ಲಿ ವ್ಯಾಕರಣ ಭಾಗದಲ್ಲಿ ಒಂದಿಷ್ಟು ವಿಲೋಮ ಶಬ್ದಗಳನ್ನು ಕೊಟ್ಟುಬಿಟ್ಟಿದ್ದಾರೆ. ಸಾಮಾನ್ಯ ಅಲ್ಲೇ ಕೇಳುವಂಥದ್ದು. LB ಕೂಡ ಅದನ್ನೇ ನಾವು ಕೋಟ್ ಮಾಡಿಟ್ಟಿದ್ವಿ, ಒಂದಿಷ್ಟು ವಿಲೋಮ ಶಬ್ದಗಳನ್ನು ಅದರಲ್ಲೇ ಕೇಳ್ತಾರೆ. ಅದು ಸುಮ್ಮನೆ ಮೇಲಿಂದ ಮೇಲೆ ನೋಡ್ತಾ ಹೋದರೂ ಕೂಡ ಅದು ಅವರ ಮನಸ್ಸಿನಲ್ಲಿ ಹಾಗೆ ನಿಲ್ತದೆ. ದಿವಸಕ್ಕೆ 1 ಸುತ್ತ 2 ಸುತ್ತ ಅದನ್ನು ನೋಡ್ತಾ ಇದ್ರು ಕೂಡ. ಇದು ವಿಲೋಮ ಶಬ್ದದ ಬಗ್ಗೆ ಹೇಳಿದ್ದಾರೆ. ಇನ್ನು ಲಿಂಗವನ್ನು ಗುರುತಿಸುವಂಥದ್ದು. ಈ ಲಿಂಗವನ್ನು ಗುರುತಿಸುವಾಗ 2 ರೀತಿಯಲ್ಲಿ ಕೇಳುವ ಸಾಧ್ಯತೆ ಇದೆ. ಒಂದು, ಪುಲ್ಲಿಂಗ ಶಬ್ದ ಕೊಟ್ಟು ಸ್ತ್ರೀಲಿಂಗ ಕೇಳುವ ಸಾಧ್ಯತೆ ಇರ್ಬೋದು, ಅದಕ್ಕೆ ಸ್ತ್ರೀಲಿಂಗ ಯಾವುದು ಅಂತ. ಅಥವಾ ಕೊಟ್ಟಂಥ 4 ಶಬ್ದದಲ್ಲಿ ಯಾವುದೋ ಒಂದು ಇದು ಸ್ತ್ರೀಲಿಂಗ ಶಬ್ದವನ್ನು ಗುರುತಿಸಿ ಕೇಳುವಂಥದ್ದು. ಅದು ನಮ್ಮ ಅಭ್ಯಾಸ ಪ್ರಶ್ನೆ ಪತ್ರಿಕೆ ಮತ್ತು ಮೊನ್ನೆ ಕೊಟ್ಟಂಥ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದರೆ ಬಹಳ ಸುಲಭದಲ್ಲಿ ಅದನ್ನು ಗುರುತಿಸಕ್ಕೆ ಸಾಧ್ಯ. ಈ 2 ಪ್ರಶ್ನೆ ಪತ್ರಿಕೆಯಲ್ಲೂ ಕೇಳಿದ್ದು ಹೇಗೆ ಕೇಳಿದರೆ ಇದರ ಸ್ತ್ರೀಲಿಂಗ ರೂಪ ಬರೆಯಲಿಂದಲೇ ಕೇಳಿದ್ದಾರೆ. ಅಂದರೆ ಸರಳವಾಗಿ ಕೇಳಿದ್ದಾರೆ, ನೇರವ ಪ್ರಶ್ನೆಯನ್ನೇ ಕೇಳಿದ್ದಾರೆ. ಆ ರೀತಿ ಕೇಳಿದಾಗ ಮಕ್ಕಳಿಗೆ ಬಹಳ ಸುಲಭದಲ್ಲಿ ಗುರುತಿಸ್ಲಿಕ್ಕೆ ಸಾಧ್ಯತೆ ಉಂಟು. ಇನ್ನು ವಚನ, ಸಾಮಾನ್ಯವಾಗಿ ಏಕವಚನ ಶಬ್ದವನ್ನು ಕೊಟ್ಟುಕೊಂಡು ಇದಕ್ಕೆ ಬಹುವಚನ ಶಬ್ದವನ್ನು ಕೇಳಿ ಅಂತ ಹೇಳ್ತಾರೆ. ಅದು ನಮ್ಮಲ್ಲಿ ಬಹಳ ಸರಳವಾಗಿ ಗುರುತಿಸುವಂಥದ್ದು ವಚನಗಳ ಬಗ್ಗೆನೂ ಕೂಡ. ಉದಾಹರಣೆ ಹೇಳಬೇಕು, ಪುಸ್ತಕೆ, ಪುಸ್ತಕಗಳು ಪುಸ್ತಕೆ ಹಾಗೆ. ಈಗ ನಮ್ಮ ಹಿಂದಿ ವಿಷಯದಲ್ಲಿ ಬಹಳ ಅನುಕೂಲ ಅಂತ ಹೇಳಿದ್ರೆ ನಮ್ಮಲ್ಲಿ ಏಕವಚನ ಬಹುವಚನ 2. ಅದೇ ಸಂಸ್ಕೃತಕ್ಕೆ ಬಂದ ದ್ವಿವಚನ ಬೇರೆ ಉಂಟು, 3 ಇದೆ. ಏಕವಚನ, ದ್ವಿವಚನ, ಬಹುವಚನ ಬರುತ್ತೆ. ನಮ್ಮಲ್ಲಿ ಅಂತ ಪ್ರಶ್ನೆ ಇಲ್ಲ. ಅದಕ್ಕೆ ಬಹಳ ಸುಲಭದಲ್ಲಿ ಗುರುತಿಸ್ಬೋದು. ಅದು ಏನು ಕೇಳಿ 4 ಮಲ್ಟಿಪಲ್ ಚಾಯ್ಸ್ ಇರುವಾಗ ಯಾವುದೋ ಒಂದು ಉಳಿದದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಕಾಣುತ್ತೆ. ಆವಾಗ ಅದ್ರಲ್ಲಿ ಗುರುತಿಸ್ಲಿಕ್ಕೆ 4 ಶಬ್ದದಲ್ಲಿ 1 ಶಬ್ದ ಕಾಣುತ್ತೆ. ಒಂದು ನಮ್ಮಲ್ಲಿ ಬಹುವಚನದಲ್ಲಿ ಆಗುವಾಗ ಒಂದು ಮೇಲ್ಗಡೆ ಅರ್ಧ ಬಿಂದಿ ಕೊಡುವಂಥದ್ದು, ಮೇಲ್ಗಡೆ ಏಕಾರದ ಕೊಟ್ಟು ಅದಕ್ಕೆ ಬಿಂದಿ ಕೊಡುವಂಥದ್ದು. ಇದು ಸಾಮಾನ್ಯ ಸಿಂಪಲ್ ನಾನು ಹೇಳುವಂಥದ್ದು, ಬಹುವಚನವಾಗಿ ಕಾಣುವಂಥ ಶಬ್ದಗಳು ಅಂತೇಳಿ. ಇದನ್ನು ಗಮನಿಸಿಕೊಂಡ್ರೆ ಮಕ್ಕಳು ಸುಲಭದಲ್ಲಿ ವಚನವನ್ನು ಕರ್ತಿಸ್ತಾರೆ. ಈಗ ಮಗುಗಳಿದ ಪ್ರಶ್ನೆಗೆ ಉತ್ತರ ಸಿಗ್ತಾ ಇದ್ಲಿ, ಬಹುಶಃ ವ್ಯಾಕರಣ ಬಗ್ಗೆ ಕೇಳ್ತಾ ಇದ್ರು. ಅದೇ ನಾನು ಹೇಳ್ತಾ ಇದ್ದಿದ್ದೀಗ, ವಚನ ಬಗ್ಗೆ ನೋಡ್ಕೊಳ್ಬೇಕು ಅಂತ. ಇನ್ನು ಪ್ರೇರಣಾರ್ಥಕ ಶಬ್ದ ಅಂತ ಬರುತ್ತೆ. ಈ ಪ್ರೇರಣಾರ್ಥಕ ಶಬ್ದ ಅಂತ ಹೇಳಿದ್ರೆ ನಮ್ಮಲ್ಲಿ ಪ್ರೇರಣಾರ್ಥಕ, ಪ್ರಥಮ ಪ್ರೇರಣಾರ್ಥಕ, ದ್ವಿತೀಯ ಪ್ರೇರಣಾರ್ಥಕ ಅಂತ 2 ಬರುತ್ತೆ. ಉದಾಹರಣೆ ಹೇಳಬೇಕು ಅಂದ್ರೆ ಲಿಖನ, ಲಿಖಾನ, ಲಿಖವಾನ. ಎಲ್ಲಿಯೂ ಕೂಡ ದ್ವಿತೀಯ ಪ್ರೇರಣಾರ್ಥಕವನ್ನು ಕೇಳೋದಿಲ್ಲ, ಪ್ರಥಮ ಪ್ರೇರಣಾರ್ಥಕವನ್ನೇ ಕೇಳೋದು ಪರೀಕ್ಷೆಯಲ್ಲಿ. ಅಲ್ಲಿ ಏನಪ್ಪ ಮಗು ನೋಡ್ಕೊಳ್ಬೇಕು ಸ್ವಲ್ಪ ಅಂತ ಹೇಳಿದ್ರೆ, ಬಹಳ ಸುಲಭದಲ್ಲಿ ಗುರುತಿಸ್ಬೇಕು ಅಂತ ಹೇಳಿದ್ರೆ, ಈ ಕ್ರಿಯಾಪದದ ಕೊನೆಯಲ್ಲಿ ಆನ ಬರ್ತದೆ ಅಂತ ಹೇಳಿದ್ರೆ ಅದು ಪ್ರಥಮ ಪ್ರೇರಣಾರ್ಥಕ. ಉದಾಹರಣೆಗೆ ಲಿಖನ, ಲಿಖಾನ. ಎಲ್ಲಿ ನಮಗೆ ಸಮಸ್ಯೆ ಆಗ್ತದೆ ಕೇಳಿದ್ರೆ, ಮೊದಲನೇ ಅಕ್ಷರ ದೀರ್ಘವಾಗಿದ್ದರೆ ಅದಕ್ಕೊಂದು ಉದಾಹರಣೆ ಕೊಡ್ತೇನೆ. ದೇನ ಅಂತ ಉಂಟು, ದೇನ ದೇ ಹೇಳುವಂಥ ದೀರ್ಘಾಕ್ಷರ ಅದು. ಆವಾಗ ಆ ಮೊದಲನೇ ಅಕ್ಷರ ರಸ್ವ ಮಾಡಿ ದಿಲಾನ, ಆನ ಬರ್ತದೆ. ದೇನ, ದೇಲಾನ, ದಿಲಾನ 2 ಕೊಟ್ರೆ ಕನ್ಫ್ಯೂಸ್ ಆಗೋದು ಬೇಡ. ದೀರ್ಘ ಅಕ್ಷರವನ್ನು ರಸ್ವ ಮಾಡಬೇಕು. ಏಕಾರ ಇದ್ರೆ ಇಕಾರಕ್ಕೆ ಬರ್ತದೆ, ಓಕಾರ ಇದ್ರೆ ಉಕಾರಕ್ಕೆ ಬರ್ತದೆ. ಅದೇ ಈಕಾರ ಇದ್ರೂ ಕೂಡ ಇಕಾರಕ್ಕೆ ರಸ್ವ ಆಗಿ ಬಿಡುತ್ತದೆ. ಆಕಾರ ದೀರ್ಘ ಇದ್ರೂ ಕೂಡ ರಸ್ವ ಆಕಾರ ಬರ್ತದೆ. ಅಂದ್ರೆ ದೀರ್ಘ ಅಕ್ಷರಗಳು ರಸ್ವ ಆಗಬೇಕು. ಆವಾಗ ಅದು ಆನ ಸೇರಿದ್ರೆ ಪ್ರಥಮ ಪ್ರೇರಣಾರ್ಥಕ. ಇದು ಬಹಳ ಸುಲಭದಲ್ಲಿ ಕಂಡು ಹಿಡಿಯುವಂಥದ್ದು. ಅಲ್ಲಿ ದ್ವಿತೀಯ ಪ್ರೇರಣಾರ್ಥಕಕ್ಕೆ ವಾನ ಬರ್ತದೆ, ಪ್ರಥಮ ಪ್ರೇರಣಾರ್ಥಕ ಆನ ಬರ್ತದೆ. ಅಂದ್ರೆ ಈ ಸಿಂಬಲ್ ಅನ್ನು ಕಂಡು ಹಿಡ್ಕೊಂಡ್ರವರು ಸುಲಭದಲ್ಲಿ ಕಂಡು ಹಿಡಿದಕ್ಕೆ ಸಾಧ್ಯತೆ ಉಂಟು ಪ್ರಥಮ ಪ್ರೇರಣಾರ್ಥಕದ್ದು. ಇನ್ನು ಸಂಧಿ ಬಗ್ಗೆ, ಸಂಧಿಗೆ 1 ಅಂಕ ಇದೆ ಅಲ್ಲಿ ವ್ಯಾಕರಣದಲ್ಲಿ. 1 ಅಂಕ. ನಮ್ಮಲ್ಲಿ ಸಂಧಿಯನ್ನು ತೃತೀಯ ಭಾಷೆ ಆದದ್ದಕ್ಕೋಸ್ಕರವಾಗಿ ಸುಲಭದಲ್ಲಿ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಆಮೇಲೆ ನಮಗೆ ಚಾನ್ಸ್ ಸಿಗೋದು ಎಣ್ ಸಂಧಿ. ಅಂದ್ರೆ ಸಾಮಾನ್ಯ ನಮ್ಮಲ್ಲಿ ಪ್ರಶ್ನೆಗಳನ್ನು ಕೇಳುವಂಥ ಕ್ರಮ ಹೇಗೆ ಕೇಳಿದ್ರೆ, ಅತ್ಯಂತ ವಿದ್ಯಾರ್ಥಿ ಸ್ನೇಹಿಯಾಗಿರ್ಬೇಕೆಂಬ ದೃಷ್ಟಿಯಲ್ಲಿ ಫಸ್ಟಿಗೆ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ ಇವುಗಳಿಗೆ ಕೇಳುವಂಥದ್ದು ಜಾಸ್ತಿ ನಮ್ಮಲ್ಲಿ. ಅಂದರೆ ತೀರಾ ಎಣಸಂಧಿಯನ್ನು, ಅಯಾದಿ ಸಂಧಿಯನ್ನು ಇದನ್ನೆಲ್ಲ ಕೇಳೋದು ಬಹಳ ಕಡಿಮೆ, ನಮ್ಮಲ್ಲಿ ಕೇಳುವಂಥದ್ದಿಲ್ಲ. ಅಂದರೆ ಮಕ್ಕಳ ಹಿತದೃಷ್ಟಿಯಲ್ಲಿ ಇಟ್ಕೊಂಡು, ಅದು ತೃತೀಯ ಭಾಷೆ ಎಂಬ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಆ ರೀತಿ ಕೇಳುವಂಥದ್ದೇ ಇದು. ಅಂದರೆ ದೀರ್ಘ ಸಂಧಿ ಅಂತ ಹೇಳಿದ್ರೆ ಬಹಳ ಸುಲಭದಲ್ಲಿ ಗುರುತಿಸೋದು ಹೇಗೆ ಕೇಳಿದ್ರೆ, ಅಲ್ಲಿ ಆ, ಈ, ಊ ಈ 3 ಮಧ್ಯದಲ್ಲಿ ದೀರ್ಘ ಕಾಣ್ತದೋ, ವಿದ್ಯಾಲಯ, ವಿದ್ಯಾ ಆ ದೀರ್ಘ ಕಾಣ್ತದೆ. ಸ್ವಾದೂದಕ
ಊ ಹೇಳುವಂಥದ್ದು ದೀರ್ಘ ಕಾಣ್ತದೆ. ಲಕ್ಷ್ಮೀಶ ಈ ಹೇಳುವಂಥದ್ದು ದೀರ್ಘ ಕಾಣ್ತದೆ. ಈ ರೀತಿಯನ್ನು ಗಮನಿಸಿಕೊಂಡ್ರೆ ನಮಗೆ ಅವರು ಆ ಸಂಧಿಯನ್ನು ಗುರುತಿಸ್ಲಿಕ್ಕೆ ಸುಲಭ ಆಗ್ತದೆ. ಆದರೆ ಸಂಧಿಯ ನಿಯಮವನ್ನು ಎಲ್ಲೂ ಕೇಳೋದಿಲ್ಲ, ಸಂಧಿಯನ್ನು ಗುರುತಿಸುವಿಕೆ ಮಾತ್ರ ಮಗು. ಆವಾಗ ಈ ರೀತಿಯಾದಂಥ ಒಂದು ಟೆಕ್ನಿಕನ್ನು ಬಳಸ್ಕೊಂಡ್ರೆ ಮಗು ಒಂದು ಅಂಕವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ, ಪಡ್ಕೊಳ್ಬೋದು ಸುಲಭದಲ್ಲಿ. ಇದು ದೀರ್ಘ ಸಂಧಿಗಾದ್ರೆ. ಇನ್ನು ಗುಣಸಂಧಿಗಾಗುವಾಗ ಎ ಮತ್ತು ಓ ಎರಡು ಪದಗಳ ಮಧ್ಯದಲ್ಲಿ ಕಾಣುವಂಥದ್ದು. ಅದು ನಮ್ಮ ಭಾಷೆಯಲ್ಲಿ ನಾವು ಹೇಳ್ಕೊಡುವಂಥ ರೀತಿ ಹೇಗಪ್ಪ ಕೇಳಿದ್ರೆ, ಎರಡು ಪದಗಳ ಮಧ್ಯದಲ್ಲಿ ಒಂದು ಕೊಂಬು ಕಾಣ್ತೋ ಅದು ಗುಣಸಂಧಿ ಅಂತ ಹೇಳ್ತೇವೆ. ಈ ಉದಾಹರಣೆಗೆ ರಮೇಶ ಅಂತ ಉಂಟು. ರಮೇಶ ಹಿಂದಿಯಲ್ಲಿ ಬರಿಬೇಕಿದ್ರೆ ಮೇಲೆ ಎ ಕಾಣ್ತದೆ, ಮಧ್ಯ ಅಕ್ಷರದಲ್ಲಿ ಒಂದು ಕೊಂಬು ಕಾಣ್ತದೆ. ಹೌದು, ಎ. ಅದೇ ಪರೋಪಕಾರ, ಪರೋಪಕಾರ ಬರಬೇಕಿದ್ರು ಪರೋ ಅಲ್ಲಿ ಓ ಕಾಣ್ತದೆ, ಅಲ್ಲಿ ಒಂದು ಕೊಂಬು ಕಾಣ್ತದೆ. ಇದು ಸುಲಭದಲ್ಲಿ ಗುರುತಿಸ್ಲಿಕ್ಕೆ ನಾನು ಹೇಳುದು. ಅಂದ್ರೆ ಅಲ್ಲಿ ಎರಡು ಅಕ್ಷರಗಳ ಮಧ್ಯೆ ಒಂದು ಕೊಂಬು ಕಾಣ್ತದೆ, ಅದು ಗುಣಸಂಧಿ ಅಂತ ನಾವು ಗುರುತಿಸ್ಲಿಕ್ಕೆ ಸಾಧ್ಯತೆ ಉಂಟು. ವೃದ್ಧಿ ಸಂಧಿಗಾಗುವಾಗ ಅದೇ ಎರಡು ಕೊಂಬು ಕಾಣ್ತದೆ. ಸದೈವ್, ಸದೈವ್ ಹೇಳುವಲ್ಲಿ ದಕಾರದ ಮೇಲೆ ಎರಡು ಕೊಂಬು ಕಾಣ್ತದೆ. ಅದು ಎರಡು ಕೊಂಬು ಕಾಣ್ತದ, ಅದು ವೃದ್ಧಿ ಸಂಧಿಯಿಂದ ಗುರುತಿಸಲಿಕ್ಕೆ ಸಾಧ್ಯತೆ ಉಂಟು. ಸಾಮಾನ್ಯವಾಗಿ ನಮ್ಮಲ್ಲಿ ಕೇಳುವಂಥದ್ದು ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ. ಇನ್ನು ನಾಲ್ಕನೇದಾಗಿ ನಾನು ತೆಗೆದುಕೊಳ್ಳು ಎಣ್ ಸಂಧಿ. ಅದು ಸಾಮಾನ್ಯವಾಗಿ ಒತ್ತಕ್ಷರಗಳು ಕಾಣುತ್ತೆ, ಒಂದು ಯಕಾರ ಒಂದು ವಕಾರ. ಅವೆರಡು ಒತ್ತಕ್ಷರ ಕಂಡಾಗ ನಾವು ಸುಲಭದಲ್ಲಿ ಇದು ಎಣ್ ಸಂಧಿ ಹೋಗ್ತದೆ ಅಂತ ನಾವು ಗುರುತಿಸ್ಲಿಕ್ಕೆ ಸಾಧ್ಯತೆ ಉಂಟು. ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ಇತ್ಯಾದಿ. ಇತ್ಯಾದಿ ಹೇಳುವಲ್ಲಿ ಮಧ್ಯದಲ್ಲಿ ಒತ್ತಕ್ಷರ ತು ಮತ್ತು ಯಾ ಒತ್ತಕ್ಷರ ಕಾಣ್ತದೆ, ಅದು ಯಕಾರ. ಇದು ಎಣ್ ಸಂಧಿ ಅಂತ ಮಕ್ಕಳು ಸುಲಭದಲ್ಲಿ ಮಾರ್ಕ್ ಗುರುತಿಸ್ಲಿಕ್ಕೆ, ವ್ಯಾಕರಣದಲ್ಲಿ ಮಾರ್ಕ್ ತೆಗಿಲಿಕ್ಕೆ ಸಾಧ್ಯತೆ ಉಂಟು. ಇನ್ನು ಅದಾದ್ಮೇಲೆ ಬರುವಂಥದ್ದು ಸಮಾಸ. ಸಮಾಸದಲ್ಲಿ ಯಾವುದು ಕೇಳಿದ್ರೆ ನಮ್ಮಲ್ಲಿ ಸಾಮಾನ್ಯವಾಗಿ ಕೇಳುವಂಥದ್ದು ದ್ವಂದ್ವ ಸಮಾಸ, ದ್ವಿಗು ಸಮಾಸ, ತತ್ಪುರುಷ ಸಮಾಸಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡುವಂಥದ್ದು. ಇನ್ನು ಬಿಟ್ಟರೆ ಅವ್ಯಯೀಭಾವ ಸಮಾಸ, ಕರ್ಮಧಾರ ಸಮಾಸ ಇದೆ, ಭೌರಿ ಸಮಾಸ ಇದೆ. ಸಾಮಾನ್ಯ ನಾವು ಗಮನಿಸಿದಾಗ ಇಷ್ಟರ ಒಳಗೆ ಅಂಥ ಪ್ರಶ್ನೆಗಳನ್ನು ಕೇಳಲಿಲ್ಲ. ಅಂದರೆ ಅಷ್ಟು ಕ್ಲಿಷ್ಟವಾದಂಥದ್ದು, ಮಕ್ಕಳಿಗೆ ಸುಲಭದಲ್ಲಿ ಅರ್ಥವಾಗದೇ ಇರತಕ್ಕಂಥ ಪ್ರಶ್ನೆಗಳನ್ನು ತೃತೀಯ ಭಾಷೆಯಲ್ಲಿ ಕೇಳಲಿಲ್ಲ, ಕೇಳೋದಿಲ್ಲ ನಮ್ಮ ದೃಷ್ಟಿಯಲ್ಲಿ. ಅಂದರೆ ಮಕ್ಕಳ ಹಿತದೃಷ್ಟಿ ಬೇಕು ಎಂಬ ದೃಷ್ಟಿಯಲ್ಲಿ. ದ್ವಂದ್ವ ಸಮಾಸ ಆದರೆ ಅದಕ್ಕೆ ನಾನು ಕಂಡುಕೊಂಡ ಸುಲಭ ಉಪಾಯ ಏನು ಕೇಳಿದರೆ, ಕನ್ನಡದ ಜೋಡು ನುಡಿಗಳಾದರೆ, ಅಂದರೆ ನಮಗೆ ಸಾಮಾನ್ಯ ಕನ್ನಡದಲ್ಲಿ ಜೋಡು ನುಡಿಗಳು ಗುರುತಿಸ್ಲಿಕ್ಕೆ ಬರ್ತದೆ. ಹೌದು, ಅಂಥದ್ದಾದ್ರೆ ದ್ವಂದ್ವ ಸಮಾಸ ಹೇಳಿಬಿಡಿ ಅಂತ ಹೇಳ್ತಾರೆ ಹಿಂದಿಯಲ್ಲಿ. ಉದಾಹರಣೆಗೆ ಮಾ ಬಾಪ್ ಅಂತ ಉಂಟು, ಅದನ್ನ ಎರಡು ರೀತಿಯಲ್ಲಿ ಗುರುತಿಸ್ಲಿಕ್ಕೆ ಸಾಧ್ಯತೆ ಉಂಟು. ಒಂದು ಮಾ ಬಾಪ್ ಅಂದ್ರೆ ಜೋಡು ನುಡಿ ಹಾಗೆ ಕಾಣ್ತದೆ ನಮಗೆ. ಮತ್ತೊಂದು ರೀತಿಯಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ, ಈ ಹಿಂದಿಯಲ್ಲಿ ಆ ಎರಡು ಪದಗಳ ಮಧ್ಯದಲ್ಲಿ ಸಣ್ಣದೊಂದು ಹೈಫಾನ್ ಇರುತ್ತೆ, ಫಲ್ ಫೂಲ್. ಮಧ್ಯದಲ್ಲಿ ಒಂದು ಹೈಫಾನ್ ಕೊಟ್ಟಿರ್ತಾರೆ. ಅಕಸ್ಮಾತ್ ಹೈಫಾನ್ ಇದೆ ಅಂತ ಹೇಳಿದ್ರು ಕೂಡ ಅದು ದ್ವಂದ್ವ ಸಮಾಸ ಅಂತ ಅರ್ಥ. ನಿರ್ಭಯವಾಗಿ ಬರ್ಲಿಕ್ಕೆ ಅಡ್ಡಿಲ್ಲ ವಿದ್ಯಾರ್ಥಿಗಳು. ನಮ್ಮ ಕನ್ನಡದಲ್ಲಿ ಹಣ್ಣು ಹಂಪಲು, ಹಣ್ಣು ಹಂಪಲು, ಅದೇ ಜೋಡು ನುಡಿಗಳು ನಾವು ಯಾವ ರೀತಿ ಗುರುತಿಸ್ತೇವೋ ಅದೇ ರೀತಿಯಲ್ಲಿ ದ್ವಂದ್ವ ಸಮಾಸವನ್ನು ಗುರುತಿಸಿ. ಮಧ್ಯೆ ಒಂದು ಹೈಫನ್ ಇದ್ರೆ ಬರಿಬಹುದು. ಮಧ್ಯದಲ್ಲಿ ಹೈಫನ್ ಇದ್ರೆ ಅವ್ರದ್ದು ದ್ವಂದ್ವ ಸಮಾಸ ಬರಿಬಹುದು, ನೇರವಾಗಿ ಬರಿಬಹುದು, ಏನು ಸಮಸ್ಯೆ ಇಲ್ಲ. ಇದು ದ್ವಂದ್ವ ಸಮಾಸಕ್ಕೆ ಒಂದು ಸಣ್ಣ ಹಿಂಟ್, ಗುರುತಿಸೋದು ಹೇಗಪ್ಪ ಅಂತ. ಇನ್ನು ಎರಡನೇ ದ್ವಿಗು ಸಮಾಸಕ್ಕೆ ಹೋಗುವಾಗ ಮೊದಲನೇ ಪದ ಸಂಖ್ಯಾವಾಚಕವಾಗಿರುತ್ತೆ. ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಚೌರಾಹ, ಮೊನ್ನೆ ಪರೀಕ್ಷೆಯಲ್ಲಿ ಕೇಳಿದ್ರೆ ಅದನ್ನು, 4 ರಸ್ತೆ ಅಂತ ಅರ್ಥ. ಅದು ಚೌ ಅಂದ್ರೆ ಸಂಖ್ಯಾವಾಚಕವಾಗಿ ಬಂದಿರತಕ್ಕಂಥ ಸಂಖ್ಯೆ ಚೌ ಹೇಳುವಂಥದ್ದು. ಸತ್ಸಾಯಿ, ತ್ರಿವೇಣಿ, ಪಂಚವಟಿ. ಈ ಮೊದಲನೇ ಪದ ಎಲ್ಲಿ ಸಂಖ್ಯಾವಾಚಕವಾಗಿರುತ್ತೋ ಅದು ದ್ವಿಗು ಸಮಾಸ. ಅಂದ್ರೆ ನಮ್ಮ ಮಕ್ಕಳಿಗೆ ಸ್ವಲ್ಪ ಗುರುತಿಸ್ಲಿಕ್ಕೆ ಇದು ಸುಲಭ ಮಾರ್ಗ. ಇದು ಮೊದಲನೇ ಪದ ಸಂಖ್ಯಾವಾಚಕವಾಗಿದ್ದರೆ ದ್ವಿಗು ಸಮಾಸ ಅಂತ ಕಂಡುಹಿಡಿಯೋದು. ಇನ್ನು ಮೂರನೇದು ಅವ್ಯಯೀಭಾವ ಸಮಾಸ. ಅವ್ಯಯ ಅಂತ ಹೇಳಿ ನಿಪಾತ್ ಅಂತ ನಮ್ಮ ಹಿಂದಿಯಲ್ಲಿ ಗುರುತಿಸುವಂಥದ್ದು. ಅದರಲ್ಲೂ ಕೂಡ ನಾವೊಂದು 5 ಶಬ್ದಗಳನ್ನು ನಾವು ಗುರುತಿಸ್ಕೊಳ್ಬೋದು. ಒಂದು ಬೇ, ಆಮೇಲೆ ಬರ್, ಅನ್ ಮೊದಲನೇ ಪದವಾಗಿದ್ರೆ. ಈಗ ಉದಾಹರಣೆಗೆ ಬೇಕಬರ್ ಶಬ್ದ ಬಂತು, ಬೇಕಬರ್ ಶಬ್ದ ಬಂದಾಗ ಮೊದಲನೇ ಶಬ್ದ ಬೇ ಬಂದಿದ್ಯಾ, ಅದು ಅವ್ಯಯೀಭಾವ ಸಮಾಸ. ಬರ್ಪೇಟ್ ಅಂದ್ರೆ ಹೊಟ್ಟೆ ತುಂಬ ಅಂತ ಅರ್ಥ. ಬರ್ಪೇಟ್ ಅಲ್ಲ ಬರ್ ಹೇಳುವಂಥ ಶಬ್ದ ಉಂಟು, ಅದು ಅವ್ಯಯ ಪದ. ಅಂಥದ್ದು ಬಂದು ನಾವು ಬರ್ಪೇಟ್ ಅಂತ ಹೇಳುವಂಥ ಅವ್ಯಯೀಭಾವ ಸಮಾಸ ಅಂತ ಗುರುತಿಸ್ಲಿಕ್ಕೆ ಸಾಧ್ಯತೆ ಉಂಟು. ಒಂದು 5 ಪದಗಳು, ಅದು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಉಂಟು.
ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ ಕೊನೆಯ ಭಾಗದಲ್ಲಿ ಉಂಟು 5 ಶಬ್ದಗಳು ಆ ಪದಗಳನ್ನು ಗಮನಿಸಿಕೊಂಡ್ರೆ ಅದು ಮೊದಲನೇ ಪದವಾಗಿದೆಯೋ ನಾವು ಅದನ್ನು ಅವ್ಯಯಭಾವ ಸಮಾಸ ಗುರುತಿಸ್ಲಿಕ್ಕೆ ಸಾಕು. ಅಂದ್ರೆ ಮಕ್ಕಳು ಸುಲಭದಲ್ಲಿ ಗುರುತಿಸ್ಲಿಕ್ಕೆ ಇದು ನಾನು ಹೇಳುವಂಥದ್ದು. ಇನ್ನು ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡುವಾಗ ಬೇರೆ. ಇನ್ನು ಮಕ್ಕಳಿಗೆ ಸುಲಭದಲ್ಲಿ ಅಂಕ ಗುರುತಿಸ್ಲಿಕ್ಕೆ ಹೇಗೆ ಮಾಡ್ಬೋದು ಹೇಳುವ ದೃಷ್ಟಿಯಲ್ಲಿ ಇದನ್ನು ಹೇಳಿತು. ಇನ್ನು ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ ಸಾಮಾನ್ಯವಾಗಿ 2 ಪದಗಳ ಮಧ್ಯದಲ್ಲಿ ಕಾರಕ ಚಿಹ್ನೆಗಳ ಲೋಪವಾಗಿರುತ್ತೆ. ಸಾಮಾನ್ಯ ಅದರಲ್ಲಿ ಯಾವುದು ಕಾಕೇಕಿ ಸೆ ನೆ ಇತ್ಯಾದಿಗಳು ಕಾರಕ ಚಿಹ್ನೆಗಳು ಲೋಪವಾಗುವಂಥದ್ದು ಇರುತ್ತೆ. ಉದಾಹರಣೆಗೆ ಹೇಳಬೇಕು ಅಂತೇಳಿ ರಾಜಕುಮಾರ್ ಅಂತ ಶಬ್ದ ಇದೆ. ರಾಜಕ ಕುಮಾರ್ ಕಾ ಶಬ್ದ ಲೋಪ ರಾಜಕುಮಾರ್. ಈ ಕನ್ನಡದಲ್ಲಿ ಆಗುವಾಗ ಅದನ್ನು ನಾನು ಕನ್ನಡದಲ್ಲಿ ಸುಲಭದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ರಾಜಕುಮಾರ್ ಶಬ್ದನ ಹೇಗೆ ಗುರುತಿಸ್ಬೋದು ನಾವು? ರಾಜನ ಮಗ ಆ. ಕನ್ನಡದ ವಿಭಕ್ತಿ ಪ್ರತಿ ಆ ತಗೊಳ್ಳೋದು. ಜಲಪ್ರಪಾತ ಅಂತ ಶಬ್ದ ಬರುತ್ತೆ. ಈ ಜಲಪ್ರಪಾತ ಅಂತ ಹೇಳಿದ್ರೆ ಜಲಕ ಪ್ರಪಾತ ಆ ರೀತಿ ಆ ಕಾ ಹೇಳುವಂಥ ಚಿಹ್ನೆ ಲೋಪ ಆಗುತ್ತಲ್ಲ ಅದು ತತ್ಪುರುಷ ಸಮಾಸ ಅಂತ ಗುರುತಿಸೋದು. ಅಂದ್ರೆ ಕಾರಕ ಚಿಹ್ನೆಗಳನ್ನ ಗುರುತಿಸಿಕೊಂಡು ಅದ್ರ ಪ್ರಕಾರವಾಗಿ ನಾವು ಆ ಶಬ್ದಗಳ ಅರಿವು ಬರ್ತದೆ ಅಂತ ಹೇಳಿದ್ರೆ ಅಲ್ಲಿ ತತ್ಪುರುಷ ಸಮಾಸ ಅಂತ ಗುರುತಿಸ್ಬೋದು. ಸಾಮಾನ್ಯವಾಗಿ ಈ 4 ಸಮಾಸದಲ್ಲಿಯೇ ನಮ್ಮಲ್ಲಿ ಉತ್ತರ ಸಿಗುವಂಥದ್ದು. ಹಾಗಾಗಿ ಇದನ್ನ ಗಮನಿಸಿಕೊಂಡ್ರೆ ವಿದ್ಯಾರ್ಥಿಗಳು ಸುಲಭದಲ್ಲಿ ಅಂಕ ಪಡೆಯಬಹುದು. ಖಂಡಿತವಾಗಿ ಸರ್. ಒಂದು ಕರೆ ಗಮನಿಸೋಣ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ. ಏನ್ ಪ್ರಶ್ನೆ ಸರ್? ಹಿಂದಿ ಗ್ರಾಮರ್ ಕಷ್ಟ ಆಯ್ತು ಸರ್. ಗ್ರಾಮರ್ ಕಷ್ಟ ಉಂಟು, ಸುಲಭದಲ್ಲಿ ಹೇಳ್ತಾ ಇದ್ದಾರೆ ಇವರೀಗ. ಬಹಳ ಸುಲಭದಲ್ಲಿ ಹೇಗೆ ಅಂತ ಹೇಳಿ ಪಾಸ್ ಆಗ್ಬೋದು ಹೇಳ್ತಾ ಇದ್ದಾರೆ. ಅದನ್ನ ದಯವಿಟ್ಟು ಕೇಳು. ಯಾವ ಅಂಶ ಕಷ್ಟ ಅದು ಸ್ತ್ರೀಲಿಂಗ ಪುಲ್ಲಿಂಗ ಇದೆ ಅಲ್ಲ ಸರ್, ಅದು ಸ್ವಲ್ಪ ಕಷ್ಟ ಆಯ್ತು. ಸ್ತ್ರೀಲಿಂಗ ಪುಲ್ಲಿಂಗ ಶಬ್ದಗಳ ಸ್ತ್ರೀಲಿಂಗ ಪುಲ್ಲಿಂಗ ಶಬ್ದ ಕನ್ನಡ ಮತ್ತು ಹಿಂದಿ ತುಂಬಾ ವ್ಯತ್ಯಾಸ ಇದೆ. ಹೌದು ಹೌದು. ಅಲ್ಲಿ ಏನು ಕೇಳಿದ್ರೆ ಶಬ್ದಗಳಲ್ಲಿ ಉದಾಹರಣೆ ಹೇಳ್ಬೇಕು ಅಂತ ಪುಲ್ಲಿಂಗ ಅಧ್ಯಾಪಕ ಅಂತ ಶಬ್ದ ಇದೆ. ಈ ಕನ್ನಡದಲ್ಲಿ ಆಗುವ ಅಧ್ಯಾಪಕ ಮಾಡ್ಬಿಡ್ತಾರೆ. ಹೌದು, ಅಧ್ಯಾಪಕ. ಹೌದು, ನಾವು ಹಾಗೆ ಮಾಡ್ತಾರೆ, ನೇರವಾಗಿ ಮಾಡ್ಬಿಡ್ತಾರೆ. ಅದು ಹಿಂದಿಯಲ್ಲಿ ಆಗುವಾಗ ಅಧ್ಯಾಪಿಕ ಅಂತ ಆಗತ್ತೆ. ಶಿಕ್ಷಕು ಶಿಕ್ಷಕಿ ಶಿಕ್ಷಿಕಾ ಅಂತ ಶಬ್ದ ಆಗುತ್ತೆ. ಅಂದ್ರೆ ಕೆಲವು ಶಬ್ದಗಳು ಹಿಂದಿ ಶಬ್ದಗಳಲ್ಲಿ ಸಂಸ್ಕೃತ ಶಬ್ದಗಳ ಬಳಕೆ ಇದೆ. ಅಲ್ಲಿ ಇಕ ಬರ್ತದೆ ಪ್ರತ್ಯಯ, ಅಲ್ಲಿ ಅದು ಅಂತದ್ದು ನೋಡುವಂಥದ್ದು. ಅದಕ್ಕೆ ನಮ್ಮ ಟೆಕ್ಸ್ಟ್ ಬುಕ್ಕಿನ ಕೊನೆಯಲ್ಲಿ ಕೆಲವು ಉದಾಹರಣೆಗಳಿದ್ದಾವೆ. ಬೇಸಾಗಿ ಅದನ್ನು ಇಟ್ಕೊಂಡ್ರೆ ನಾವು ಅದನ್ನ ಅಲ್ಲಿರ್ತಕ್ಕ ಸೂಕ್ಷ್ಮ ಅಂಶಗಳು ಇಂಥ ಅಂಶಗಳನ್ನು ಗಮನಿಸಿಕೊಂಡ್ರೆ ಅಂದ್ರೆ ಆವಾಗ ಅದು ಈಗ ಬರ್ಬೇಕಾ ಅದು ಏನ್ ಬರ್ಬೇಕು ಅಂತ ಗೊತ್ತಾಗ್ಬಿಡ್ತದೆ. ಆ ರೀತಿಯಲ್ಲಿ ಮಕ್ಕಳು ಸ್ವಲ್ಪ ಟೆಕ್ಸ್ಟ್ ಬುಕ್ ಅನ್ನ ಗ್ರಾಮರ್ ಅಲ್ಲಿ ಬಂದು ಲಿಂಗಗಳ ಬಗ್ಗೆ ಕೊಟ್ಟಿರ್ತಕ್ಕಂಥದ್ದು ಅಭ್ಯಾಸ ಮಾಡಿದ್ರೆ ಅಲ್ಲಿ ಸ್ವಲ್ಪ ಸೂಕ್ಷ್ಮ ಗಮನಿಸಬೇಕು. ಕಂಠಪಾಠ ಮಾಡಬೇಕಾಗಿಲ್ಲ, ಏನೂ ಇಲ್ಲ. ಈ ನಾನು ಹೇಳಿದ ಅಂಶಗಳನ್ನ ಏನಾಗ್ತದೆ ಹೇಳುವಂಥ ಶಬ್ದಗಳನ್ನು ನೋಡಿದ್ರೆ ಸುಲಭದಲ್ಲಿ ಲಿಂಗವನ್ನು ಗುರುತಿಸ್ಲಿಕ್ಕೆ ಸಾಧ್ಯತೆ ಉಂಟು ಅವರಿಗೆ. ಖಂಡಿತವಾಗಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಲೋ. ಓಕೆ. ಬಹುಶಃ ಅದೇ ಅದು ನಮ್ಮಲ್ಲೂ ಕೂಡ ಹಾಗೆ. ಈ ಕನ್ನಡ ನೀವು ಹೇಳಿದಾಗೆ ಈಗ ಕನ್ನಡದಲ್ಲಿ ನಾವು ಬಹಳ ಸುಲಭವಾಗಿ ಅಧ್ಯಾಪಿಕೆ ಮಾಡಿಬಿಡ್ತೇವೆ, ಬಹಳ ಸುಲಭದಲ್ಲಿ ಮಾಡಿಬಿಡ್ತೇವೆ. ಹಿಂದಿಯಲ್ಲಿ ಅದು ಆಗೋದಿಲ್ಲ. ಹಿಂದಿಯಲ್ಲಿ ಆಗೋದಿಲ್ಲ. ಯಾಕೆ ಕೇಳಿದ್ರೆ ಆ ಶಬ್ದಗಳು ಕೆಲವು ಸಂಸ್ಕೃತ ಪದಗಳಾಗಿರ್ತವೆ, ನೇರವಾಗಿ ಹಿಂದಿ ಪದಗಳಲ್ಲ. ಸಂಸ್ಕೃತ ಪದಗಳಿಗೆ ಅಲ್ಲಿ ಸ್ವಲ್ಪ ವ್ಯತ್ಯಾಸ, ಲಿಂಗದಲ್ಲಿ ವ್ಯತ್ಯಾಸ ಬರ್ತದೆ. ಅಲ್ಲಿ ಇಕ ಶಬ್ದ ಹಾಕ್ಬೇಕಾಗುತ್ತೆ. ಅಧ್ಯಾಪಕ ಅಧ್ಯಾಪಿಕಾ, ಶಿಕ್ಷಕ್ ಶಿಕ್ಷಿಕಾ, ಇಂಥ ಬಾಲಕ್ ಬಾಲಿಕಾ, ಬಾಲಕಿ ಕನ್ನಡದಲ್ಲಿ ಬಾಲಕಿ ಮಾಡ್ಬಿಡ್ತೇವೆ ನಾವು. ಈ ಮಕ್ಕಳ ಸಾಮಾನ್ಯ ಅವ್ರು ಆಲೋಚನೆ ಮಾಡೋದು ಕನ್ನಡದಲ್ಲಿ ಬಂದ ಹಾಗೆ ಅದೇ ಆಲೋಚನೆ ಹೋಗ್ಬಿಡ್ತಾರೆ. ಅಂದ್ರೆ ಆ ರೀತಿ ಆಲೋಚನೆ ಅಲ್ಲ. ಸ್ವಲ್ಪ ಇದು ನಾವು ಹಿಂದಿ ಸ್ವಲ್ಪ ಹೀಗೆ ಬರ್ತದೆ ಹೇಳೋದು ಸ್ವಲ್ಪ ಆಲೋಚನೆ ಮಾಡಿ ಸೂಕ್ಷ್ಮವಾಗಿ ಸ್ವಲ್ಪ ಆಲೋಚನೆ ಮಾಡಿದ್ರೆ ಒಂದು 10-15 ಉದಾಹರಣೆ ಇಟ್ಕೊಂಡು ಮಾಡಿದ್ರೆ ಸುಲಭದಲ್ಲಿ ಕಂಡು ಹಿಡಿಯಲಿಕ್ಕೆ ಸಾಧ್ಯತೆ ಉಂಟು. ಅದು ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ದಿದ್ದನ್ನೇ. ಇನ್ನು ನೆಕ್ಸ್ಟ್ ಬರುವಂತದ್ದು ವ್ಯಾಕರಣದಲ್ಲಿ ವಿರಾಮ ಚಿಹ್ನೆ. ಸಾಮಾನ್ಯ ವಿರಾಮ ಚಿಹ್ನೆ ಹೇಗೆ ಈ ಕೇಳ್ತಾ ಇದ್ದಾರೆ ಕೇಳಿದ್ರೆ ಒಂದು ವಾಕ್ಯ ಕೊಟ್ಟು ಅಲ್ಲಿ ವಿರಾಮ ಚಿಹ್ನೆಯನ್ನೇ ಕೊಟ್ಟಿರ್ತಾರೆ. ಆ ಮಕ್ಕಳು ಆ ವಿರಾಮ ಚಿಹ್ನೆಗಳನ್ನು ಗಮನಿಸಬೇಕು. ಪೂರ್ಣ ವಿರಾಮ ಹೇಗೆ, ಅಲ್ಪ ವಿರಾಮ ಹೇಗೆ, ಆಶ್ಚರ್ಯ ಸೂಚಕ ಚಿಹ್ನೆ ಯಾವುದು, ಪ್ರಶ್ನೆವಾಚಕ ಚಿಹ್ನೆ ಯಾವುದು, ಸಾಮಾನ್ಯವಾಗಿ ಕೇಳುವಂತ ಇದನ್ನೇ. ಆ ಚಿಹ್ನೆಗಳ ಗುರುತಿದ್ದರೆ ಅದು ಟೆಕ್ಸ್ಟ್ ಬುಕ್ ಅಲ್ಲಿ ಕೊನೆಯಲ್ಲಿ ಉಂಟು. ಆ ಚಿಹ್ನೆಗಳು ಅದನ್ನು ಗುರುತಿಸಿಕೊಂಡಿದ್ರೆ ನಾವು ಸುಲಭದಲ್ಲಿ ಅದನ್ನ ಗುರುತಿಸ್ಲಿಕ್ಕೆ ಸಾಧ್ಯತೆ ಉಂಟು. ಮೊದಲು ಏನ್ ಮಾಡ್ತಿದ್ರು ಕೇಳಿದ್ರೆ ಕೇವಲ ಒಂದು ವಾಕ್ಯ ಕೊಟ್ಟು ಚಿಹ್ನೆಗಳು ಕೊಡ್ತಿರ್ಲಿಲ್ಲ, ಯಾವ ಚಿಹ್ನೆ ಹಾಕ್ಬೇಕು ಕೇಳ್ತಾ ಇದ್ರು. ಆದ್ರೆ ಇತ್ತೀಚಿನ ಆ ರೀತಿ ಇಲ್ಲ. ಈಗ 2 ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮಕ್ಕಳಿಗೆ ಅದು ಬಹಳ ಸುಲಭದಲ್ಲಿ ಮಾರ್ಗ ತೆಗೆಯುವಂಥದ್ದು. ಆ ಚಿಹ್ನೆಗಳನ್ನ ಮನಸ್ಸಲ್ಲಿಟ್ಕೊಳ್ಬೇಕು. ಯಾವ ಪ್ರಶ್ನೆವಾಚಕ ಚಿಹ್ನೆ ಹೇಗೆ ಬರುತ್ತೆ, ವಿಸ್ಮಯಾದಿ ಬೋಧಕ ಅಂತ ಹೇಳ್ತೇವೆ, ಆಶ್ಚರ್ಯ ಸೂಚಕ ಚಿಹ್ನೆ ಮೇಲಿಂದ ಒಂದು ಕೂಡ ಡಾಟ್ ಕೊಟ್ಟಿರ್ತಾರೆ.
ಅದನ್ನು ಪೂರ್ಣ ವಿರಾಮದ ಗೆರೆ ಹಾಕಿರ್ತಾರೆ. ಇದನ್ನು ಗಮನಿಸಿಕೊಂಡ್ರೆ ನಾವು ಸುಲಭದಲ್ಲಿ ಆ ವಿರಾಮ ಚಿಹ್ನೆಗಳನ್ನು ಗುರುತಿಸಬಹುದು. 8 ವಿರಾಮ ಚಿಹ್ನೆಗಳು ಬರೋದು. ಅದರಲ್ಲಿ ಮುಖ್ಯವಾಗಿ ಕೇಳುವಂಥದ್ದು ಪ್ರಶ್ನಾವಾಚಕ, ವಿಸ್ಮಯಾದಿಬೋಧಕ, ಪ್ರಶ್ನೆ, ಪೂರ್ಣ ವಿರಾಮ, ಅಲ್ಪ ವಿರಾಮ. ಅಂದ್ರೆ ಖಂಡಿತವಾಗಿ ಈ ಚಿಹ್ನೆಗಳನ್ನ ಗಮನಿಸಿಕೊಂಡ್ರೆ ಹೆಚ್ಚು ಅಂಕವನ್ನು ಪಡೆಯಬಹುದು. ಅದು ಒಂದು ಅಂಕದ ಪ್ರಶ್ನೆ. ವಿರಾಮದ ಬಳಿಕ ಮತ್ತೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸರ್, ನೀವಾಗ ನಾವು ವ್ಯಾಕರಣ ಬಗ್ಗೆ ಚರ್ಚೆ ಮಾಡ್ತಾ ಇತ್ತು, ಒಂದು ಕಾರಕದ ಬಗ್ಗೆ ಸ್ವಲ್ಪ ಉಲ್ಲೇಖವನ್ನು ಮಾಡ್ದಂಗಿಲ್ಲ, ಅದನ್ನು ಗಮನಿಸ್ಕೊಂಡು ನಾವು ಮುಂದಕ್ಕೆ ಹೋಗೋಣ ಸರ್. ಕಾರಕ ಒಂದು ಅಂಕದ ಪ್ರಶ್ನೆ ಕಾರಕದ ಬಗ್ಗೆ ಇದೆ. ಕಾರಕದಲ್ಲಿ ವಿಶೇಷವಾಗಿ 1 ಅಂಕದಲ್ಲಿ ಅಲ್ಲಿ ಕೇಳುವಂಥದ್ದು ಕಾಕೇಕಿ ಮೇಪರ್ ಪ್ರತ್ಯಯದ ಬಗ್ಗೆ ಹೆಚ್ಚಾಗಿ ಕೇಳುವಂಥದ್ದು. ನಮ್ಮಲ್ಲಿ ಮಕ್ಕಳು ತಪ್ಪಾಗುವಂಥದ್ದು ಇದೆ. ಈ ಉದಾಹರಣೆ ಕೊಡ್ತೇನೆ. ರಾಮ್ ಡ್ಯಾಶ್ ಪತ್ನಿ ಸೀತಾ ಆಯ್ತು. ರಾಮ್ ಅಲ್ಲಿ ಕಾರಕ ಚಿಹ್ನೆ ಕೊಡಬೇಕಾದದ್ದು. ಅಲ್ಲಿ ಕಾ ಕೊಡಬೇಕಾ, ಕೀ ಕೊಡಬೇಕೋ, ಕೆ ಕೊಡಬೇಕು ಅಂತ. ಮತ್ತೊಂದು ಅದ್ರ ಜೊತೆಗೆ ಆ ಕೀಯಲ್ಲಿ ರಸ್ವ ದೀರ್ಘ 2 ಇದೆ. ಒಂದು ಕರೆ ಗಮನಿಸೋಣ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ಪ್ರಶ್ನೆ ಕೇಳಿ. ಪ್ರಬಂಧದಲ್ಲಿ ಯಾವ ವಿಷಯ ಎಲ್ಲ ಇಂಪಾರ್ಟೆಂಟ್ ಇದೆ? ಪ್ರಬಂಧದ ಬಗ್ಗೆ ಮುಂದೆ ನಾವು ಹೋಗ್ತಾ ಇದ್ದೇವೆ, ರಚನಾ ಭಾಗಕ್ಕೆ ಹೇಳ್ಬೋದೇನೋ, ಸ್ವಲ್ಪ ತಗೊಳ್ಳೋಣ. ಆಯ್ತು. ಪ್ರಬಂಧದಲ್ಲಿ ನಾವು ನಮ್ಮ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು ಇಂಟರ್ನೆಟ್ ಕ್ರಾಂತಿ ಮತ್ತು ಕರ್ನಾಟಕ ವೈಭವ, ಮತ್ತೊಂದು ಸಮಯಕ್ಕೆ ಪಹಚಾನ್, ಈ ಪದ್ಯ, ಈ 3 ಇಟ್ಟುಕೊಂಡು ಸಾಮಾನ್ಯ ಮೊನ್ನೆ ಬಂದಂತ ಪ್ರಶ್ನೆ ಪತ್ರಿಕೆ ನೋಡಿದ್ರು ಕೂಡ ಕರ್ನಾಟಕ ವೈಭವ ಮತ್ತು ಇಂಟರ್ನೆಟ್ ಕ್ರಾಂತಿ ಬಗ್ಗೆನೇ ಹೆಚ್ಚು ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. ನಾಡ್ದು ಪಬ್ಲಿಕ್ ಪರೀಕ್ಷೆಯಲ್ಲೂ ಸಾಮಾನ್ಯ ಇವೆರಡರಲ್ಲಿ ಒಂದು ಗ್ಯಾರಂಟಿ ಬಂದೇ ಬರುತ್ತೆ. ಬಂದೇ ಬರುತ್ತೆ. ಅಂದ್ರೆ ನಮಗೆ ಬ್ಲೂ ಪ್ರಿಂಟಿನ ಅದು ನೋಡಿದಾಗ್ಲೂ ಕೂಡ ಆ ಬ್ಲೂ ಪ್ರಿಂಟಿನ ಹಿನ್ನೆಲೆಯಲ್ಲಿ ಗಮನಿಸಿಕೊಂಡಾಗ ಅಲ್ಲಿ ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಪಾಠ ಆಧಾರಿತವಾಗಿ 2 ಪ್ರಬಂಧ ಕೇಳಬೇಕು ಅಂತ ಉಂಟು. ಅದರಲ್ಲಿ ಹೆಚ್ಚು ಅವಕಾಶ ಇದ್ದಿದ್ದು ಯಾವುದು ಕೇಳಿದ್ರೆ ಮಕ್ಕಳು ಬಹಳ ಸುಲಭದಲ್ಲಿ ಉತ್ತರಿಸಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಕರ್ನಾಟಕ ವೈಭವ. ಆ ಪಾಠವನ್ನು ಆಧಾರವಾಗಿಟ್ಟುಕೊಂಡು ಮತ್ತು ಇಂಟರ್ನೆಟ್ ಕ್ರಾಂತಿ ಸಂಬಂಧಪಟ್ಟಿದ್ದು ಇವೆರಡನ್ನೇ ಪ್ರಶ್ನೆಗಳಲ್ಲಿ 2 ಕೇಳಬಹುದು ಅಥವಾ ಒಂದಂತೂ ಗ್ಯಾರಂಟಿ ಬರ್ತದೆ. ಅದಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡುವುದು ಒಳ್ಳೆಯದು. ಅದರಲ್ಲೂ ಕೂಡ ಪ್ರಬಂಧ ಬರಬೇಕೆ ಮಕ್ಕಳು ಗಮನಿಸಬೇಕಾದ ಅಂಶ ಯಾವುದು ಕೇಳಿದ್ರೆ ಅಲ್ಲಿ 4 ಅಂಶಗಳನ್ನು ಕೇಳಿರ್ತಾರೆ. ಅದರ ಉದ್ದೇಶ ಏನು, ಅದರ ವಿವರಣೆ ಕೊಡಿ, ಉಪಸಂಹಾರ ಅಂತ. ಆ 4 ಪ್ಯಾರಾಗ್ರಾಫ್ನಲ್ಲಿ ಉತ್ತರ ಬರೀಬೇಕು ಮಕ್ಕಳು. ಖಂಡಿತವಾಗಿ ಅದು ಏನಾಗುತ್ತೆ ಕೇಳಿದ್ರೆ ಮೇಲಿಂದ ಕೆಳಗರು ಒಂದೇ ರೀತಿ ಉತ್ತರ ಬರೀತಾರೆ, ಅದಲ್ಲ. ಪ್ರಸ್ತಾವನೆ, ಅಲ್ಲಿ ವಿಷಯ ವಿಶ್ಲೇಷಣೆ ಅದ್ರ ಕೊಡುವಾಗ ಅದ್ರ ವಿಸ್ತರಿಸಿ ಅದಕ್ಕೆ ಒಂದೊಂದು ಪ್ಯಾರಾಗ್ರಾಫ್ನಲ್ಲಿ ಉತ್ತರ ಕೊಟ್ಟರೆ ಮೌಲ್ಯಮಾಪಕರು ಅದನ್ನು ಗಮನಿಸಿಕೊಂಡು ಅಂಕ ಕೊಡ್ಲಿಕ್ಕೆ ಸುಲಭ ಆಗುತ್ತೆ, ಅವ್ರು ಕೊಡ್ತಾರೆ. ಮತ್ತೆ ಈ 2 ಪ್ರಶ್ನೆಗಳು, ಈ ಇಂಟರ್ನೆಟ್ ಕ್ರಾಂತಿ ಮತ್ತು ಕರ್ನಾಟಕ ವೈಭವ ಇದೆಯಲ್ಲ, ಇದೆರಡೂ ಕೂಡ ಮಕ್ಕಳು ಪಾಠವೇ ಇದ್ದಿದ್ದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಪ್ರಶ್ನೆ ಉತ್ತರಗಳನ್ನೇ ಸರಿಯಾಗಿ ಬಳಸಿಕೊಂಡ್ರು ಕೂಡ ಒಂದು ಚಿಕ್ಕದಾದಂಥ ಒಂದು ಪ್ರಬಂಧವನ್ನ ಮಾಡಲಿಕ್ಕೆ ಸಾಧ್ಯತೆ ಉಂಟು. 3 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆಯನ್ನೇ ಬಳಸಿಕೊಂಡ್ರು ಕೂಡ ಒಂದು ಒಳ್ಳೆ ಪ್ರಬಂಧ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಮಕ್ಕಳು ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಡುವುದು ಸೂಕ್ತ ಎಂಬುದು ನನ್ನ ಭಾವನೆ. ಓಕೆ, ತುಂಬಾ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಈಗ ನೀವು ಆಗ ಕಾರಕದ ಬಗ್ಗೆ ರಾಮ್ ಡ್ಯಾಶ್ ಪತ್ನಿ ಸೀತಾ ಹೈ ಅಂತ ಸಾಮಾನ್ಯ ಮಕ್ಕಳು ಏನ್ ಮಾಡ್ಬಿಡ್ತಾರೆ ಕೇಳಿದ್ರೆ ರಾಮ್ ಕಾ ಪತ್ನಿ ಸೀತಾ ಅಂತ ಮಾಡಿಬಿಡ್ತಾರೆ. ಮುಂದಿನ ಪದ ಸ್ತ್ರೀಲಿಂಗವಾದಾಗ ಅಲ್ಲಿ ಈ ಪ್ರತ್ಯಯ ಸ್ತ್ರೀಲಿಂಗ ವಾಚಕವಾಗಿರ್ಬೇಕು, ಕೀ ಅಂತ ಬಳಸಬೇಕು. ಸಾಮಾನ್ಯ ಮಕ್ಕಳು ಅದನ್ನ ಸೂಕ್ಷ್ಮವಾಗಿ ಗಮನಿಸಿರಲಿಲ್ಲ. ರಾಮ್ ಕಾ ಪತ್ನಿ ಅಂತ ಸಾಮಾನ್ಯವಾಗಿ ಬರುವಂಥದ್ದು. ಆವಾಗ ನಾವು ಅದನ್ನು ಸ್ವಲ್ಪ ಸೂಕ್ಷ್ಮ ಗಮನಿಸಬೇಕು. ರಾಮ್ ಕಿ ಪತ್ನಿ ಸೀತಾ ಅಂತ ಅಂದ್ರೆ ಪತ್ನಿ ಶಬ್ದ ಸ್ತ್ರೀಲಿಂಗ. ನಮ್ಮಲ್ಲಿ ಈ ಕಾರಕ ಚಿಹ್ನೆಗಳು ಮುಂದಿನ ಶಬ್ದಗಳನ್ನು ನೋಡಿಕೊಂಡು ಹಾಕ್ಬೇಕಾದದ್ದು. ಆವಾಗ ಮುಂದಿನ ಶಬ್ದ ಸ್ತ್ರೀಲಿಂಗವಾಗಿದ್ದರೆ ಸ್ತ್ರೀಲಿಂಗ ಪ್ರತ್ಯಯ ಹಾಕಬೇಕು. ಅಕಸ್ಮಾತ್ ಮುಂದಿನ ಶಬ್ದ ಬಹುವಚನವಾದ್ರೆ ಕೆ ಹಾಕಬೇಕು. ಮುಂದಿನ ಶಬ್ದ ಪುಲ್ಲಿಂಗವಾಗಿದ್ರೆ ಕಾ ಹಾಕಬೇಕು. ಇದು ಒಂದು. ಮತ್ತಲ್ಲಿ ಆ ಕೀ ಪ್ರಶ್ನೆ ಇದರಲ್ಲಿ ರಸ್ವಕಿ ಇದೆ, ದೀರ್ಘಕಿ ಇದೆ. ಈ ರಸ್ವಕಿ ಹೇಳುವಂಥದ್ದು ಸಮುಚ್ಚಯ ಬೋಧಕದಲ್ಲಿ ಬರುವಂಥದ್ದೇ ಹೊರತು ಕಾರಕದ್ದಲ್ಲ. ಆವಾಗ ಕೀ ದೀರ್ಘತೆ ಹಾಕಬೇಕಾಗತ್ತೆ. ಕೆಲವೊಮ್ಮೆ ಕೀ ರಸ್ವ ಹಾಕಿರ್ತಾರೆ, ಅವ್ರ ಲೆಕ್ಕದಲ್ಲಿ ನಾನು ಕೀ ಹಾಕಿದ್ದೇನೆ ಅಂತೇಳಿ ಆ ಪ್ರತ್ಯಯವನ್ನ, ಆದ್ರೆ ಅದು ರಸ್ವ ಆಗುತ್ತೆ, ಸಮುಚ್ಚಯ ಬೋಧಕ ಆಗುತ್ತೆ, ಅದು ಬರಲ್ಲ ಇಲ್ಲಿ.
ಹಾಗಾಗಿ ಅಂಥ ಅಂಶಗಳನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಬೇಕು. ಇನ್ನು ಮೇ ಪರ್ ಹೇಳುವಲ್ಲಿ ಎರಡು ಕೂಡ ಅಧಿಕರಣಕಾರಕದ ಚಿಹ್ನೆ. ಅಲ್ಲಿ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಎಲ್ಲಿ ಮೇ ಹಾಕಬೇಕು, ಎಲ್ಲಿ ಪರ್ ಹಾಕಬೇಕು ಹೇಳಿ. ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ಪೇಡ್ ಪರ್ ಬಂದರ್ ಬೈಟಾ ಹೈ, ಪೇಪರ್ पेड़ पर बंदर बैठा है. हाँ. मेज पर किताब है. हाँ. हम घर में रहते हैं. हाँ. ಏನು ವ್ಯತ್ಯಾಸ ಕೇಳಿದ್ರೆ, ನಾವು ಈ ಕನ್ನಡದ ವಿಭಕ್ತಿ ಪ್ರತ್ಯಯನ್ನು ಗಮನಿಸಬೇಕು ಸ್ವಲ್ಪ. ಮನೆಯಲ್ಲಿ ಅಲ್ಲಿ ಎಂಬ ಅರ್ಥ ಬರ್ತದಾ, ಅಲ್ಲಿ ಮೇ ಹಾಕಿ. ಅಲ್ಲಿ ಬಂದಾಗ ಮೇ ಮೇಲೆ ಎಂಬ ಅರ್ಥ ಬರ್ತದಾ, ಪರ್ ಹಾಕಿ. ಮೇಲೆ ಬಂದಾಗ ಪರ್ ಅಂದ್ರೆ ಈ ಅಂಶವನ್ನು ಸ್ವಲ್ಪ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಅವಾಗ ಮೇ ಮತ್ತು ಪರ್ ಎಲ್ಲಿ ಹಾಕೋದು ಅಂತ ಅವ್ರಿಗೆ ಸಂಶಯ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ. ಸಾಮಾನ್ಯವಾಗಿ ಇದು ಇನ್ನೊಂದು ಬರುವಂತದ್ದು ಸೇ ಹೇಳುವಂತ ಪ್ರತ್ಯಯ ಕಾರಕದಲ್ಲಿ. ಇಂದ ಕನ್ನಡದ ವಿಭಕ್ತಿ ಪ್ರತ್ಯಯ ಇಂದ ಬರ್ತದ, ಅಲ್ಲಿ ಸೇ ಹಾಕಿಬಿಡಿ. ಆವಾಗ ಈ ಕಾರಕದ ಚಿಹ್ನೆಯಲ್ಲಿ ತಪ್ಪಾಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಅಂದ್ರೆ ಈಗ ಸೂಕ್ಷ್ಮ ಗಮನಿಸಿದ್ರೆ ಮಕ್ಕಳಿಗೆ ಅಲ್ಲಿ ಮಾರ್ಕ್ ಹೋಗೋ ಸಾಧ್ಯತೆ ಬಹಳ ಕಡಿಮೆ. ಹಾಗಾಗಿ ಕಾರಕಕ್ಕೆ 1 ಮಾರ್ಕನ್ನು ಪಡಿಬಹುದು. ಬಹುಶಃ ವ್ಯಾಕರಣ ಪಾಠಗಳ 8 ಅಂಕವನ್ನು ಈ ರೀತಿಯಲ್ಲಿ ಮಲ್ಟಿಪಲ್ ಚಾಯ್ಸ್ ಇದಕ್ಕೋಸ್ಕರವಾಗಿ ಸ್ವಲ್ಪ ಮಾರ್ಕನ್ನು ಪಡೆಯಲಿಕ್ಕೆ ಸಾಧ್ಯತೆ ಉಂಟು. ಇನ್ನೊಂದು ಸರ್, ಈ ಭಾವಾರ್ಥ ಬರೆಯುವ ಸರಿಯಾದ ವಿಧಾನ ಯಾವ? ಭಾವಾರ್ಥ ಬರೆಯುವಂತ ನಮ್ಮಲ್ಲಿ ಹಿಂದಿಯಲ್ಲಿ ಭಾವಾರ್ಥ 3 ಅಂಕದ ಪ್ರಶ್ನೆ, ಅದು ಒಂದೇ ಪದ್ಯ. ತುಳಸಿ ಕಿ ದೋಹೆ. ಅದರಲ್ಲೂ ಕೂಡ 5 ಚರಣಗಳಿದ್ದಾವೆ, ಅಂದ್ರೆ 5 ಪದ್ಯಗಳು ಬರ್ತವೆ. ಆ 5 ಪದ್ಯಗಳಲ್ಲಿ ಕೇವಲ 3 ಪದ್ಯವನ್ನು ನೋಡಿಕೊಂಡು ಸಾಕು ವಿದ್ಯಾರ್ಥಿಗಳು. 5 ಪದ್ಯದಲ್ಲಿ 3. ಮೊದಲನೇದು ಮುಖಿಯಾ ಮುಕ್ಸೋಚಾಯಿ ಹೇಳುವಂತ 1ನೇ ಪದ್ಯ, 2ನೇದು ದಯಾಧರ್ಮಕ ಮೂಲ ಹೇಳುವಂಥದ್ದು, 3ನೇ ರಾಮನಾಮಣಿ ದೀಪ್. ಅದು ಈಗ ನೋಡಿರ್ತಕ್ಕಂಥ 2 ಪೂರ್ವಸಿದ್ಧತಾ ಪರೀಕ್ಷೆ ನೋಡಿದಾಗ ಮುಖಿಯಾ ಮುಕ್ಸೋಚಾಯಿಯೇ ಕೇಳಿದ ಜಾಸ್ತಿ ಆಗಿದೆ. ಬಹುಶಃ ಮುಂದಿನ 3ನೇ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ದಯಾಧರ್ಮಕ ಮೂಲ ಕೇಳುವ ಸಾಧ್ಯತೆ ಇರಬಹುದು. ಅದು ಬಹಳ ಸುಲಭದಲ್ಲಿದ್ದು, ಅದು 3 ಅಂಕದ ಪ್ರಶ್ನೆ ಆದದ್ದಕ್ಕೋಸ್ಕರವಾಗಿ ನಮ್ಮ ದೃಷ್ಟಿಯಲ್ಲಿ ಅದು ಪ್ರಬಂಧಾತ್ಮಕವಾಗಿ ಉತ್ತರ ಬರೆಯುವಂಥದ್ದು. ಆವಾಗ ಪ್ಯಾರಾಗ್ರಾಫ್ ಹೇಳುವಂಥದ್ದು ಬೇಕಾಗತ್ತೆ. ಪ್ಯಾರಾಗ್ರಾಫ್ ಮಾಡುವಾಗ ಮೊದಲನೇ ಪ್ಯಾರಾಗ್ರಾಫ್ನಲ್ಲಿ ಬಹಳ ಸುಲಭದಲ್ಲಿ ಈ ಪದ್ಯ ಭಾಗವನ್ನು ಇಸ್ ದೋಹೆ ಕೋ ತುಳಸಿ ಕಿ ದೋಹೆ ಪಾಠ ಸೆ ಲಿಯಾ ಗಯಾ ಹೈ, ಆ ರೀತಿ ವಾಕ್ಯ ಮಾಡಿಕೊಂಡು ಇಸ್ಕಾ ಕವಿ ತುಳಸಿದಾಸ್ ಹೈ ಅಂತ ಒಂದು ಪ್ಯಾರಾಗ್ರಾಫ್ ಆಯಿತು. ಆಮೇಲೆ ನೇರವಾಗಿ ಆ ಪದ್ಯದ ನೇರ ಸಾರಾಂಶ ಸರಳ ವಾಕ್ಯದಲ್ಲಿ ಬಹಳ ಸರಳವಾದ ಬರಲಿಕ್ಕೆ ಸಾಧ್ಯತೆ ಉಂಟು. ಆ ರೀತಿ 2 ಪ್ಯಾರಾಗ್ರಾಫ್ ಮಾಡಿ ತೋರಿಸಿದರೆ ಅದನ್ನು 3 ಅಂಕ ಪಡೀಲಿಕ್ಕೆ ಸಾಧ್ಯತೆ ಇದೆ. ಕೇವಲ ಒಂದೇ 4 ಸಾಲಲ್ಲಿ ಬರೆದ್ಬಿಟ್ರು ಅಂತ ಹೇಳಿದರೆ ಅದು ಪ್ರಬಂಧಾತ್ಮಕವಾಗಿ ಉತ್ತರ ಅಂತ ಕಾಣಲ್ಲ. ಆವಾಗ ಮೌಲ್ಯಮಾಪಕರಿಗೆ 2 ಅಂಕ ಕೊಟ್ಟು ಸಾಕು ಹೇಳುವಂಥ ಭಾವನೆ ಬರೋ ಸಾಧ್ಯತೆ ಇರ್ತದೆ. ಆವಾಗ 3 ಅಂಕ ಬರಬೇಕು ಅಂತ ಹೇಳಿದ್ರೆ ಈ ರೀತಿ ಪ್ಯಾರಾಗ್ರಾಫ್ ವೈಸ್ ಬರೆದಾಗ ಅವರಿಗೆ ಮೌಲ್ಯಮಾಪಕರಿಗೂ ಒಂದು ರೀತಿ ನಾವು ಇಂಪ್ರೆಸ್ ಮಾಡೋದು ಹೇಳ್ತೇವೆ, ಇಂಪ್ರೆಸ್ ಮಾಡಿದಾಗ ಆಗುತ್ತೆ. ಅಂದರೆ ಕವಿ ಹೆಸರು ಕೊಟ್ಟಾಗಾಯಿತು, ಅಲ್ಲಿ ಏನು ಆಶಯ ಹೇಳ್ತಾರೆ ಅಂತ ಹೇಳಿದಾಗಾಯಿತು, ಆ ಪದ್ಯ ತಾತ್ಪರ್ಯ ಇರ್ತದೆ. ಈ ರೀತಿಯಾದಂಥ ಅಂದರೆ ಹೆಚ್ಚು ಸ್ಕೋರ್ ಮಾಡೋರು ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅಂತ ನನ್ನ ಅಭಿಪ್ರಾಯ. ಅಂದರೆ ಪ್ಯಾರಾಗ್ರಾಫಲ್ಲಿ ಬರಿಬೇಕು ಹೇಳುವಂಥದ್ದು. ಅದು 3 ಪದ್ಯವನ್ನು ನೋಡಿದ್ರು ಸಾಕು. ಮುಖಿಯಾ ಮುಕ್ಸೋಚಾಯಿಯೇ ದಯಾಧರ್ಮಕ ಮೂಲ ಹೇಳುವಂಥ ಬಹಳ ಅದ್ಭುತವಾದದ್ದು, ಬಹಳ ಸರಳವಾದಂಥ ಪದ್ಯ. ಆ ವಾಕ್ಯವನ್ನೇ ಆಚೆ ದಯಾಧರ್ಮಕ ಮೂಲ ಹೈ, ಅಭಿಮಾನ್ ಪಾಪ್ ಕಾ ಮೂಲ ಹೈ, ಜಬ್ ತಕ್ ಶರೀರ್ ಮೇ ಪ್ರಾಣ ಹೈ ತಬ್ ತಕ್ ದಯಾ ನಾ ಚೋಡಿಯೇ. ಇಷ್ಟೇ ಅದ್ರ ತಾತ್ಪರ್ಯ ಇರ್ತದೆ. ಇಷ್ಟು ಬರೆದ್ರು ಸಾಕು ಅವರಿಗೆ. ಆದರೆ ಅದ್ರ ಜೊತೆಗೆ ಒಂದು ಪ್ಯಾರಾಗ್ರಾಫ್ ಮೊದಲಿಂದ ಸೇರಿಸ್ಕೊಬಿಟ್ರೆ 3 ಅಂಕ ಕಣ್ಣು ಮುಚ್ಕೊಂಡು ಸಿಗ್ತದೆ ಅವರಿಗೆ. ಅಂದರೆ 3 ಪದ್ಯ ಇದಕ್ಕೆ, ಅದಕ್ಕಾಗಿ 3 ಅಂಕವನ್ನು ಪಡೆಯಲಿಕ್ಕೆ ಸಾಧ್ಯತೆ ಉಂಟು. ನಮ್ಮಲ್ಲಿ ಈ ಪದ್ಯ ಭಾಗದಲ್ಲಿ ಒಂದೇ ಪದ್ಯ ತಾತ್ಪರ್ಯ ಅರ್ಥ ಕೇಳೋದು. ಇನ್ನು ಕಂಠಪಾಠಕ ಪದ್ಯದ್ದು ಇಲ್ಲೇ ಹೇಳಿಬಿಡ್ತೇನೆ ನಾನು ಬಂದಿದ್ದಕ್ಕೆ. ನಮ್ಮ ಪದ್ಯ ಕಂಠಪಾಠ ಪದ್ಯ ಇದ್ದಿದ್ದು ಒಂದೇ ಪದ್ಯ, ಕೋಶಿಶ್ ಕರ್ನೆ ವಾಲೋಂಕಿ. ಆ ಪದ್ಯದಲ್ಲಿ ಕೊನೆಯ ಪ್ಯಾರಾಗ್ರಾಫು, असफलता एक चुनौती है उसे स्वीकार करो, क्या कमी रह गई देखो और सुधार करो, जब तक ना सफल हो नींद चैन को त्यागो तुम, ಸಂಘರ್ಷ ಮೈದಾನ ಚೋಡ್ಕರ್ ಮತ್ತು ಭಾಗೋ ತುಮ್. ಇದೇ 4 ಸಾಲು ಬಿಟ್ಟರೆ ಬೇರೆ ಪದ್ಯವನ್ನು ಕೇಳುವ ಪ್ರಶ್ನೆನೇ ಇಲ್ಲ. ಇನ್ನು ಈ 4 ಸಾಲನ್ನು ಸರಿಯಾಗಿ ನಾವು ಗಮನಿಸಿದರೆ ಎಲ್ಲಿಯೂ ಕೂಡ ಹೆಚ್ಚು ಒತ್ತಕ್ಷರ ಇರುವಂಥದ್ದಲ್ಲ. ನಾವು ಗಮನಿಸಬೇಕಾದಲ್ಲಿ ಕೇವಲ ಅಲ್ಪಪ್ರಾಣ, ಮಹಾಪ್ರಾಣ, ಹ್ರಸ್ವ ದೀರ್ಘಗಳು, ಈ ಅಕ್ಷರಗಳನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ಇದನ್ನು ಬರೆದು ಅಭ್ಯಾಸ ಮಾಡಿದ್ರೆ ಸುಲಭದಲ್ಲಿ 4 ಅಂಕ ಸಿಗುವಂಥದ್ದು. ಇದು ಬಿಟ್ಟರೆ ಬೇರೆ ಪ್ರಶ್ನೆನೇ ಇಲ್ಲ. ನಮ್ಮ ಪದ್ಯ ಭಾಗ ಕಂಠಪಾಠ ಕೇಳೋ ಪ್ರಶ್ನೆನೇ ಇಲ್ಲ. ಇಂಗ್ಲೀಷ್ನಲ್ಲಿಯೋ ಕನ್ನಡದಲ್ಲೂ ಬೇರೆ ಬೇರೆ ಪದ್ಯಗಳು ಕೇಳ್ತಾರೆ, ನಮ್ಮಲ್ಲಿ ಇಲ್ಲ. ಇದೇ 4 ಸಾಲು. ಹಾಗಾಗಿ ಅವು ಸುಲಭದಲ್ಲಿ 4 ತೆಗಲಿಕ್ಕೆ ಸಾಧ್ಯತೆ ಉಂಟು. ಅಲ್ಲಿಗೆ 4 ಮಾರ್ಕ್, ಅದಕ್ಕೆ 3 ಮಾರ್ಕ್ ಪದ್ಯ ಭಾಗ ದೋಹೆಗೆ. ಅಲ್ಲಿಗೆ 7 ಅಂಕ ಅಲ್ಲೇ ಸಿಕ್ಕಿತ್ತು ಪದ್ಯ ಭಾಗದಲ್ಲಿ. ಒಟ್ಟು ಪದ್ಯ ಭಾಗಕ್ಕೆ ಇರುವಂಥ ಅಂಕಗಳು 20 ಅಂಕ.
ಪದ್ಯ ಭಾಗ 20 ಅಂಕ ಇದೆ. 20 ಅಂಕ ಇದೆ ನಮ್ಮಲ್ಲಿ. 7 ಅಂಕ ಇಲ್ಲೇ ಹೋಯ್ತು. ಇನ್ನು 2 ಅಂಕ 3 ಅಂಕದ ಪ್ರಶ್ನೆಯಲ್ಲಿ ಕೇಳ್ತಾರೆ. ಮತ್ತೆ ಆಗಲೇ ನಾನು ಕೊಟ್ಟಿದ್ದೆ 1 ಅಂಕದ ಪ್ರಶ್ನೆಗಳನ್ನು ಪದ್ಯ ಭಾಗ ಯಾವುದು ಅಂತ ಹೇಳಿ. ಇನ್ನು ಸುಲಭದಲ್ಲಿ 2 ಅಂಕ 3 ಅಂಕದ ಪ್ರಶ್ನೆಗಳು ಕೂಡ ಬಹಳ ಸುಲಭದಲ್ಲಿ ನಮಗೆ ಈ ನೀಲಿ ನಕ್ಷೆಯಲ್ಲಿ ತೋರಿಸಿದ್ದು. 3 ಅಂಕದ ಪ್ರಶ್ನೆ ಕೇಳುವಂಥದ್ದು ಮಾತೃಭೂಮಿ ಪದ್ಯ ಮತ್ತು ಸಮಯಕ್ಕೆ ಪಹಚಾನ ಹೇಳುವಂಥದ್ದು. ಬಹಳ ಅನುಕೂಲಕರವಾದದ್ದು ಏನು ಕೇಳಿದ್ರೆ ಮಾತೃಭೂಮಿ ಪದ್ಯದಲ್ಲಿ 2 ಪ್ರಶ್ನೆ ಸಿಗುತ್ತೆ ನಮಗೆ 3 ಅಂಕಕ್ಕೆ. ಒಂದು मातृभूमि का प्रकृति सौंदर्य का वर्णन कीजिए, मातृभूमि का स्वरूप का वर्णन कीजिए. 3 ಅಂಕದ ಪ್ರಶ್ನೆ ಅದಕ್ಕೆ ಅವೆರಡನ್ನೂ ಸರಿಯಾಗಿ ಅಭ್ಯಾಸ ಮಾಡಿದರೆ ಮೊದಲನೇ ಚರಣ 2ನೇ ಚರಣ ಅಥವಾ ಇಡೀ ಸಾರಾಂಶದ ಒಂದು 4-5 ವಾಕ್ಯಗಳು ಚಂದ ಮಾಡಿ ಕಲ್ತ್ಕೊಂಡ್ರು ಅಂತ ಹೇಳಿದ್ರೆ 3 ಅಂಕಕ್ಕೆ ಯಾವ ಸಮಸ್ಯೆನೂ ಇಲ್ಲ. ಅದು ಅಂಥ ಮಕ್ಕಳಿಗೂ ಕೂಡ ಅಂದರೆ ಅತ್ಯಂತ ಕಡಿಮೆ ಅಂಕ ಪಡೆಯುವ ಮಕ್ಕಳು ಕೂಡ ಇದು ಬಹಳ ಸರಳವಾಗಿರ್ತಕ್ಕಂಥದ್ದು. ಇದು ಈಗ ನಾವು ಅತ್ಯಂತ ಕಡಿಮೆ ಅಂಕ ಪಡೆಯುವಂಥದ್ದು ಪಾಸಾಗಲಿಕ್ಕೆ ಕಷ್ಟಪಡುವಂಥ ಮಕ್ಕಳು ಕೂಡ ಇದನ್ನು ನಾನು ಹೆಚ್ಚು ಗಮನಿಸಿಕೊಡಿ ಅಂತ ಹೇಳೋದು. ಶಿಕ್ಷಕರು ಕೂಡ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಅಂಥ ಮಕ್ಕಳಿಗೆ ಇದನ್ನು ನಾವು ಪಾಯಿಂಟ್ ವೈಸ್ ಮಾಡಿಕೊಟ್ರು ಕೂಡ ಈ ಪದ್ಯಗಳದ ಸಾರಾಂಶವನ್ನು ಒಂದು ಕೊಡ್ಲಿಕ್ಕೆ ಸಾಧ್ಯತೆ ಉಂಟು. ಆ ರೀತಿ ಕೊಟ್ಟರು ಕೂಡ ಆ ಮಕ್ಕಳಿಗೆ 3 ಅಂಕ ಕೊಡಿದ್ರೆ 2 ಅಂಕ ಕೊಟ್ಟರು ಕೂಡ ಅವ್ರ ಮೇಲೆ ಬೀಳ್ತಾರೆ, ಅವರು ಪಾಸ್ ಆಗೋ ಸಾಧ್ಯತೆ ಇರ್ತದೆ. ಒಂದು ಮಾತೃಭೂಮಿ ಇದು. ಮತ್ತೊಂದು ಸಮಯಕ್ಕೆ ಪಹಚಾನ. ಸಮಯಕ್ಕೆ ಪಹಚಾನ ಮುಖ್ಯ ಪ್ರಶ್ನೆ ಯಾವುದು ಕೇಳಿದ್ರೆ समय का महत्व क्या है, समय अनमोल है ಅಂತ ಕೇಳ್ಬೋದು, ಅಥವಾ ಸಮಯಕ ಮಹತ್ವಕ್ಕೆ ಬಾರ ಮೇಲೆ ಅಂತ ಕೇಳ್ಬೋದು. ಒಂದೇ ಪ್ರಶ್ನೆ ಅದು. ಆ ಸಮಯದ ಮಹತ್ವವನ್ನು 3 ಅಂಕದ ಪ್ರಶ್ನೆಯಲ್ಲಿ ಕೇಳೋದಕ್ಕಾಗಿ ಇಡೀ ಪದ್ಯದ ಸಾರಾಂಶ ಆ ಪಾಠದ ಆಶಯದಲ್ಲಿ, ಆ ಪದ್ಯ ಭಾಗದ ಆಶಯದಲ್ಲೂ ಅದನ್ನೇ ಕೊಟ್ಬಿಟ್ಟಿದ್ದಾರೆ. ಅದನ್ನು ಸರಿಯಾಗಿ ಒಂದು 5-6 ವಾಕ್ಯದಲ್ಲಿ ಬರೆದ್ರು ಅಂತ ಹೇಳಿದ್ರೆ ಮಕ್ಕಳಿಗೆ 3 ಅಂಕ ಸಿಗ್ತದೆ. ಆ ಬರಿಬೇಕಿದ್ರೆ ಮಾತ್ರ 2 ಪ್ಯಾರಾಗ್ರಾಫ್ ಮಾಡಿ ಬರೀರಿ. 3 ಅಂಕದ ಪ್ರಶ್ನೆ ಅದಕ್ಕೆ. 3 ಅಂಕ ಅಂದ್ರೆ ಉದ್ದ ಬರಿಬೇಡಿ, 2 ಪ್ಯಾರಾಗ್ರಾಫ್ ಬರೀರಿ ಅಂತ ನನ್ನ ಒಂದು ವಿನಂತಿ ವಿದ್ಯಾರ್ಥಿಗಳು ಎಲ್ಲರೂ ಕೂಡ. ಅಂದ್ರೆ ಮಕ್ಕಳಿಗೆ ಅಲ್ಲಿ ಮೌಲ್ಯಮಾಪಕರಿಗೆ 3 ಅಂಕ ಕೊಡ್ಬೇಕಲ್ಲ ಅವರಿಗೆ. ಅದು ಆ ಉತ್ಕೃಷ್ಟತೆ ಕಾರಣದಲ್ಲಿ ಹ್ಯಾಕೆ ಕೊಡೋದು ಅವರು, ಅದಕ್ಕೆ ಪ್ಯಾರಾಗ್ರಾಫ್ ಮಾಡಿ ಬರೀರಿ ಅಂತ ಹೇಳೋದು ನಾನು. ಆ ರೀತಿ ಬರೆದಾಗ 3 ಅಂಕ ಇದು ಬಹಳ ಸುಲಭದಲ್ಲಿ ಇರ್ತಕ್ಕಂಥದ್ದು. ಇನ್ನು 2 ಅಂಕದ ಪ್ರಶ್ನೆ ಪದ್ಯ ಭಾಗದಲ್ಲಿರುವಂಥದ್ದು ಅಭಿನವ ಮನುಷ್ಯ ಮತ್ತು ಸೂರ್ಯಶ್ಯಾಮ ಹೇಳುವಂಥದ್ದು. ಅಭಿನವ ಮನುಷ್ಯದಲ್ಲಿ ನಮ್ಮ ಗಟ್ಟಿ ಕೇಳಿದ ಒಂದೇ ಪ್ರಶ್ನೆ, ಮಾನವೀಯ ವ್ಯವಹಾರಕ್ಕೆ ಬಾರ ಮೇಲೆ ಕಿ ಅಂತ ಹೇಳ್ಬೋದು ಕೇಳೋದು ದಿನಕರ್ಜಿಕೆ ಅನುಸಾರ ಅಂತ. ಮತ್ತೊಂದು ಪ್ರಶ್ನೆ ಉಂಟು ಭೌತಿಕ ಸಾಧನಕ್ಕೆ ಬಾರ ಮೇಲೆ. ಅದು 2 ಪ್ರಶ್ನೆಯನ್ನು ನೋಡಿದ್ರೆ 2 ಅಂಕದಲ್ಲಿ ಕೇಳ್ತಕ್ಕಂಥದ್ದು. ಅದು ಕೂಡ ಆ ಪದ್ಯ ಭಾಗದ ಆಶಯದಲ್ಲೇ ಅದಕ್ಕೆ ಒಂದು ಉತ್ತರ ಸಿಕ್ಬಿಡುತ್ತೆ ನಮಗೆ, ಸರಳ ವಾಕ್ಯ ಅದು. ಅದನ್ನು ನೋಡಿದರೆ 2 ಅಂಕ ಅದರ ಸುಲಭದಲ್ಲಿ ತೆಗೆದ ಸಾಧ್ಯತೆ ಉಂಟು. ಇನ್ನು ಸೂರ್ಯಶ್ಯಾಮ್ ಹೇಳುವಂಥದ್ದು ಒಂದು ಪದ್ಯ, ಅದರಲ್ಲಿ ಕೂಡ ಮೂಲ ಆಶಯದಲ್ಲಿರ್ತಕ್ಕಂಥದ್ದು 2 ರೀತಿ ಪ್ರಶ್ನೆ ಕೇಳ್ತಾರೆ. ಒಂದು ಕೃಷ್ಣ ಯಶೋದೆಗೆ ಹೇಳಿದ್ದು, ಯಶೋದೆ ಕೃಷ್ಣನಿಗೆ ಹೇಳಿದ್ದು ಅಷ್ಟೇ, ಅದೇ ಮೂಲ ಉದ್ದೇಶ ಅಷ್ಟೇ. ಅವೆರಡರಲ್ಲೇ ಇರುವಂಥದ್ದು. ಅವೆರಡನ್ನು ಸರಿಯಾಗಿ ಗಮನಿಸಿಕೊಂಡ್ರೆ ಅಲ್ಲಿ 2 ಅಂಕದ ಪ್ರಶ್ನೆ ಕೇಳಲಿಕ್ಕೆ ಸುಲಭದಲ್ಲಿ ಬರಲಿಕ್ಕೆ ಸಾಧ್ಯತೆ ಉಂಟು. ಒಟ್ಟು ಈ ರೀತಿ ನೋಡಿದಾಗ ಪದ್ಯ ಭಾಗದಲ್ಲಿ 20 ಅಂಕವನ್ನು ತೆಗಿಲಿಕ್ಕೆ ಸಾಧ್ಯತೆ ಉಂಟು, ಸರಳವಾಗಿ ತೆಗಿಲಿಕ್ಕೆ ಸಾಧ್ಯತೆ ಉಂಟು. ಅಂದರೆ ನಮ್ಮ ಅತ್ಯಂತ ಕಡಿಮೆ ಅಂಕ ತೆಗಿತಕ್ಕಂಥ ಮಕ್ಕಳು ಕೂಡ ಪದ್ಯ ಭಾಗಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಕೊಂಡು ತೆಗೆಸೋದ್ರೆ ಉಳಿದ ಇದರಲ್ಲಿ ಅವ್ರು 28 ಅಂಕ ತೆಗಿಲಿಕ್ಕೆ ಯಾವ ಸಮಸ್ಯೆನೂ ಇಲ್ಲ ಅಂತ ನನ್ನ ದೃಷ್ಟಿಯಲ್ಲಿ. ಅಂದರೆ ಸುಲಭದಲ್ಲಿ ತೆಗಿಲಿಕ್ಕೆ ಸಾಧ್ಯತೆ ಉಂಟು. ಅಂಥ ಮಕ್ಕಳು ಸ್ವಲ್ಪ ನಾವು ಬರವಣಿಗೆಯ ರೂಪದಲ್ಲಿ ಕೊಡಬೇಕು. ಬಹಳ ಕಡಿಮೆ ಅಂಕ ತೆಗೆಯುವ ಮಕ್ಕಳಿಗೆ ನನ್ನ ದೃಷ್ಟಿಯಲ್ಲಿ ಅವರಿಗೊಂದು ಪಾಯಿಂಟ್ ವೈಸು 4 ಪಾಯಿಂಟ್ ಕೊಡೋದು. ಈಗ ನೀವು ಕಡಿಮೆ ಅಂಕದ ಮಕ್ಕಳಿಗೆ ಹೇಳ್ತಾ ಇದ್ದೀರಿ, ಅದನ್ನು ಸೇರಿಸ್ಕೊಂಡು ಹೇಳ್ತೀರಿ. ಅದನ್ನು ಕೇಳ್ಬೇಕು ಅಂದ್ಕೊಂಡ್ರೆ, ಯಾಕಂದ್ರೆ ಇಲ್ಲಿರೋ 41 ದಿವಸದಲ್ಲಿ ಏನೋ ಕೆಲವು ಮಕ್ಕಳಿಗೆ ಹಿಂದಿ ಬಹಳ ಎಂತ ಮಾಡೋದು ಅಂತ ಹೇಳುವವರಿಗೆ ಈಗ ಇದನ್ನು ಹೇಳ್ತಾ ಇರೋದು ಬಹಳ ಪೂರಕವಾಗುತ್ತೆ. ಅವ್ರು ಯಾಕೆ ಕೇಳಿದ್ರೆ ಶಿಕ್ಷಕರು ಪಾಯಿಂಟ್ ವೈಸ್ ಕೊಡಬೇಕು. ಈ ಪದ್ಯ ಭಾಗದಲ್ಲಿರ್ತಕ್ಕಂಥ ಸಣ್ಣ ವಾಕ್ಯ ಮಾಡಿ ಒಂದು 5 ವಾಕ್ಯ ಮಾಡಿ ಕೊಟ್ಟರೆ ಅವರು ಅದರಲ್ಲಿ 3 ವಾಕ್ಯ ಬರೆದ್ರು ಕೂಡ ಅವರಿಗೆ ಒಂದು ರೀತಿ ಆಕ್ಸಿಜನ್ ಸಿಕ್ಕಿದಾಗೆ ಮಕ್ಕಳಿಗೆ. ಹೌದು, ಅದನ್ನು ಅಂದ್ರೆ ದೊಡ್ಡ ವಾಕ್ಯ ಕೊಟ್ಟರೆ ಹೋಗ್ಯಪ್ಪ ನಂತರ ಆಗಲ್ಲ ಅಂತ ಸಣ್ಣ ವಾಕ್ಯ ಮಾಡಿಕೊಡೋದು ಅಂತ ಹೇಳುದು. ಅಂಥದ್ದು ಮಾಡಿಕೊಟ್ರೆ ಮಕ್ಕಳು ಸುಲಭದಲ್ಲಿ ಮಾರ್ಕ್ ತೆಗಲಿಕ್ಕೆ ಸಾಧ್ಯತೆ ಉಂಟು. ಈ ಪದ್ಯ ಭಾಗವನ್ನು ಅವ್ರು ಹೆಚ್ಚು ಇಂಪಾರ್ಟೆಂಟ್ ಕೊಡಬೇಕು ಅಂತ ಹೇಳುದು ನಾನು. ಇದ್ರ ಜೊತೆಗೆ ಆ ಮಕ್ಕಳನ್ನ ಹಿತದೃಷ್ಟಿಯಲ್ಲಿ ನೋಡಿದ್ರೆ ಪದ್ಯ ಕಂಠಪಾಠ ಆಯ್ತು. ಮತ್ತೊಂದು ನಮ್ದು ಪತ್ರಲೇಖನ ಬರುತ್ತೆ. ಪತ್ರಲೇಖನ 5 ಅಂಕ. 5 ಅಂಕ ಪತ್ರಲೇಖನ. 5 ಅಂಕ. ಇದು ರಚನಾ ಭಾಗದಲ್ಲಿ ಬರ್ತದೆ. ರಚನಾ ಭಾಗಕ್ಕೆ 16 ಅಂಕ ಇದೆ. ಅದ್ರಲ್ಲಿ ಪತ್ರಲೇಖನ ಇಂಪಾರ್ಟೆಂಟ್ ನಾನು ಹೇಳೋದು. ಯಾಕೆ ಕೇಳಿದ್ರೆ ಅದು 5 ಅಂಕದಲ್ಲಿ ನಮಗೆ ಪತ್ರಲೇಖನ ಚುಟ್ಟಿ ಪತ್ರ ಅಂತ ಒಂದು ಬರುತ್ತೆ. ವಿರಾಮ ಪತ್ರ, ಚುಟ್ಟಿ ಪತ್ರ, ರಜೆ ಅರ್ಜಿ. ಸಾಮಾನ್ಯ 8ನೇ ಕ್ಲಾಸಿಂದಲೂ ಕೂಡ ನಾವು ರಜೆ ಅರ್ಜಿಯನ್ನ 8ನೇ ತರಗತಿ 9ನೇ ತರಗತಿ 10ನೇ ತರಗತಿವರೆಗೂ ಅಭ್ಯಾಸ ಮಾಡ್ಕೊಂಡೇ ಬರುತ್ತೆ. ಅದರ ಈ ಮಧ್ಯ ಭಾಗ ಇದೆಯಲ್ಲ ಅದು ಹೆಚ್ಚಿರಲ್ಲ, ನಮಗೆ ಮಧ್ಯಭಾಗ ಹೆಚ್ಚಿರಲ್ಲ, ಹೆಚ್ಚು ಬೇಕಾಗಿದೆ ಈ ಮಕ್ಕಳಿಗೆ. ಅಂದ್ರೆ ದೊಡ್ಡ ಮಕ್ಕಳು ಅಂದ್ರೆ ಹೆಚ್ಚು ಅಂಕ ಬರ್ತಾರೆ. ಈ ಲೋ ಲರ್ನರ್ಸ್ ಏನು ಬೇಕಾಗಿಲ್ಲ, ಒಂದು 2-3 ಸಾಲಿನಲ್ಲಿ ಅದನ್ನು ಮುಗಿಸ್ಲಿಕ್ಕೆ ಸಾಧ್ಯತೆ ಉಂಟು ನಮ್ಮಲ್ಲಿ. ಅದನ್ನು ಅಂಥ ಸರಳೀಕರಣವನ್ನು ನಮ್ಮ ಶಿಕ್ಷಕರು ಮಾಡಿಕೊಟ್ರು ಅಂತ ಹೇಳಿದರೆ ಅದ್ರ ಸ್ಟೆಪ್ ಇದೆಯಲ್ಲ, ಆ ಸ್ಟೆಪ್ ಪ್ರಕಾರವಾಗಿ ಮುಖ್ಯೋಪಾಧ್ಯಾಯಿ
ಮಕ್ಕಳು ವಿಳಾಸ, ಮುಖ್ಯೋಪಾಧ್ಯಾಯ ಹೇಳುವಂಥದ್ದು, ವಿಷಯ, ಆಮೇಲೆ ಇದನ್ನ ಹಾಕಿ ಕೊನೆಯ ಅಂಶವನ್ನು ಹಾಕಿದ್ರೆ 5 ಅಂಕವನ್ನು ಸುಲಭದಲ್ಲಿ ತೆಗೆಯಲಿಕ್ಕೆ ಸಾಧ್ಯತೆ ಉಂಟು. ಹಾಗೆ ಅಂತ ಅಭ್ಯಾಸವನ್ನು ನಮ್ಮ ಶಿಕ್ಷಕರು ಸ್ವಲ್ಪ ಅದ್ರ ಬಗ್ಗೆ ಗಮನ, ಇವರು ಒಂದು ದಿವಸ ಅಲ್ಲ, ದಿವಸ ಅದನ್ನು ಬರ್ಸ್ಬೇಕು. ಈ 40 ದಿವಸ ಅದನ್ನು ಬಳಸಬೇಕು ನನ್ನ ದೃಷ್ಟಿಯಲ್ಲಿ. ಅವರಿಗೆ ಕೊನೆ ಪಕ್ಷ 5ಕ್ಕೆ 5 ಅಲ್ಲ 4 ಅಂಕನವರು ಸಿಗುತ್ತೆ. ಈ ದಿನ ಬರೆಸಬೇಕಾದದ್ದು ಯಾವುದು ಕೇಳಿದ್ರೆ ಒಂದು ಪದ್ಯ ಕಂಠಪಾಠ, ಒಂದು ಭಾವಾರ್ಥ, ಒಂದು ಪತ್ರಲೇಖನ. ಅವರು ಅಲ್ಲಿಗೆ ಸಾಮಾನ್ಯವರು 13-14 ಅಂಕ ಅಲ್ಲೇ ಬಂದೋಯ್ತು ನಮ್ದು. ಆ ರೀತಿ 14 ಅಂಕ ಬಂದಾಗ ಮತ್ತೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದರಲ್ಲಿ 4 ಪ್ರಶ್ನೆ ಇರ್ತದೆ, ಅದು ಹುಡುಕಿ ಬರೆಯುತ್ತೆ, ಅಲ್ಲೇ ಇದೆ, ಅದರಲ್ಲಿ 4 ಅಂಕ ಸಿಗುತ್ತೆ. ಅಲ್ಲಿಗೆ 18-19 ಅಂಕ ಅಲ್ಲೇ ಬರುತ್ತೆ. ಮತ್ತೆ ಅನುರೂಪತ ಇತ್ಯಾದಿಗಳು ಬರ್ಕೊಂಡು ಈ ಪದ್ಯ ಭಾಗದಲ್ಲಿ ಇದ್ದಿದ್ದು ಅದನ್ನು ಗಮನಿಸ್ಕೊಂಡು 28 ಸುಲಭದ ಸಾಧ್ಯತೆ ಉಂಟು ನಮಗೆ. ಹಾಗಾಗಿ ಇದೇ ಸಂದರ್ಭದಲ್ಲಿ ಆ ಕಡಿಮೆ ಅಂಕ ಪಡಿಸುವಂತ ಮಕ್ಕಳನ್ನು ಕೂಡ ಇದನ್ನ ದಿನಾ ಬರೆಸುವಂತ ವ್ಯವಸ್ಥೆ ಮಾಡಿದ್ರೆ, ನಮಗೆ ಹಗಲು ರಾತ್ರಿ ಒಂದೇ ಧ್ಯಾನ ಹೇಳಿದಾಗೆ ಮಾಡಿದ್ರೆ ಬಹುಶಃ ನಾವು ಆ ಮಕ್ಕಳಲ್ಲಿ ನಾವು 28-30 ಅಂಕವನ್ನು ಪಡಿಲಿಕ್ಕೆ ಸಾಧ್ಯ. ಅವ್ರು ಇದನ್ನು ಜಾಸ್ತಿ ಮಾಡೋದು ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡ್ತಾ ಹೋಗೋಣ ನಾವು, ಆ ರೀತಿ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು. ಇನ್ನು ರಚನಾ ಭಾಗದಲ್ಲಿ ಒಂದು ಪದ್ಯ ಭಾಗ, ಮತ್ತೊಂದು ಗದ್ಯಾಂಶ, ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ 4 ಅಂಕ ಅದು. ಮತ್ತೊಂದು ನಮ್ಮ ಪಠ್ಯ ಭಾಗದಲ್ಲೇ ಕೆಲವೇ ಪಾಠಗಳಲ್ಲಿ ಆಯ್ಕೆ ಮಾಡಿಕೊಂಡು ಯಾವುದೋ 3 ಪಾತ್ರ ಬಿಟ್ಟು ಅದರಲ್ಲಿ ಒಂದು 4 ವಾಕ್ಯ ಕೊಟ್ಟಿರ್ತಾರೆ, ಅದನ್ನು ಕನ್ನಡಕ್ಕೆ ಅನುವಾದ ಮಾಡೋದು. ಕನ್ನಡಕ್ಕೆ ಅನುವಾದ ಮಾಡೋದು, ಅದು 3 ಅಂಕದ ಪ್ರಶ್ನೆ. ಅದರಲ್ಲೂ ಕೇಳೋದು ಯಾವುದು ಕೇಳಿದ್ರೆ ನಮ್ಮಲ್ಲಿ ಸಾಮಾನ್ಯ ಕರ್ನಾಟಕ ಸಂಪದ, ಇದು ಒಂದು 3-4 ಪಾಠಗಳಿದೆ, ಆ ಪಾಠದಲ್ಲೇ ಕೇಳೋದು. ಅದು ಅಂಥ ಪಾಠಗಳಲ್ಲೇ ಕೇಳೋದಕ್ಕಾಗಿ ನಾವು ಅದನ್ನೇ ಆಯ್ಕೆ ಮಾಡ್ಕೊಂಡ್ಬಿಟ್ರೆ, ಒಂದು ಸುಲಭದಲ್ಲಿ ಹೇಳ್ಕೊಟ್ರೆ ಮಕ್ಕಳಿಗೆ ಅದು ಓದುತ್ತಿದ್ದಾಗ ಅರ್ಥ ಆಗುತ್ತೆ. ಕನ್ನಡ ಸಂಪದದ್ದು ಇರ್ಬೋದು, ಆಮೇಲೆ ರೋಬೋಟ್ ಪಾಠದಲ್ಲಿ ಅಂಥ ಪಾಠದಲ್ಲೆಲ್ಲ ಕೇಳೋದು ಬಹಳ ಕಡಿಮೆ. ಮೇರಾ ಬಚ್ಪನ್ ಪಾಠ ಕೇಳ್ತಾರೆ, ಕಾಶ್ಮೀರಿ ಸೇಬು ಕೇಳ್ತಾರೆ, ಇದೆಲ್ಲ ಬಹಳ ಸುಲಭದಲ್ಲಿ ಇದ್ದಿದ್ದು. ಒಂದು 3 ವಾಕ್ಯವನ್ನು ಕನ್ನಡಕ್ಕೆ ಇದನ್ನು ಮಾಡಿದ್ರೆ 3 ಅಂಕ ಸಿಗುತ್ತೆ. ಇದು ರಚನಾ ಭಾಗದಲ್ಲಿ ಬರ್ತಕ್ಕಂಥದ್ದು. ಇನ್ನೊಂದು ನಿಬಂಧದ ಬಗ್ಗೆ ಆಗಲೇ ಹೇಳಿದಿರಿ, ಅದು ಸಾಮಾನ್ಯ ನಮ್ಮಲ್ಲಿ 2 ಪಾಠದಲ್ಲಿ. ಇದು ಈ ರೀತಿಯಲ್ಲಿ 16 ಅಂಕಗಳು ರಚನಾ ಭಾಗಕ್ಕೆ ಬರುತ್ತೆ. ಇನ್ನು ಗದ್ಯ ಭಾಗಕ್ಕೆ ಬರುವಾಗ ಒಟ್ಟು 36 ಅಂಕಗಳು ನಮ್ಮಲ್ಲಿ ಇದೆ. ಅದರಲ್ಲಿ ಪೂರಕ ಪಾಠವೂ ಸೇರಿ. ಪೂರಕ ಪಾಠಕ್ಕೆ ನಮ್ಮಲ್ಲಿ 4 ಅಂಕ ಇದೆ. 2 ಅಂಕದ ಪ್ರಶ್ನೆಗಳನ್ನು ಮಾತ್ರ ಕೇಳೋದು, ಅಲ್ಲಿ ಬೇರೆ ಯಾವ ಅಂಕ ಪ್ರಶ್ನೆಯನ್ನು ಕೇಳಲಿಕ್ಕಿಲ್ಲ. 3 ಪಾಠ ಇದೆ: ಶನಿ, ಸತ್ಯಕ್ಕೆ ಮಹಿಮಾ, ನಾಗರಿಕೋಂಕೆ ಕರ್ತವ್ಯ. ಶನಿ ಪಾಠದಲ್ಲಿ ಆಗುವಾಗ ಅದೇ ಪಾಠದಲ್ಲಿ ಚಾಯ್ಸ್ ಉಂಟು, 2 ಪ್ರಶ್ನೆ ಕೇಳ್ತಾರೆ. ಅಲ್ಲಿ ಮುಖ್ಯವಾಗಿ ಕೇಳುವಂಥದ್ದು ಶನಿಯ ಉಪಗ್ರಹಗಳ ಬಗ್ಗೆ, ಶನಿಯ ವಾಯುಮಂಡಲಗಳ ಬಗ್ಗೆ, ಇನ್ನು ಶನಿ ಕಿಸ್ಕಾ ಪುತ್ರ, ಶನಿಶ್ಚರ ಕಾ ಅರ್ಥ ಕ್ಯಾ ಹೈ, ಇದನ್ನೇ ಪ್ರಶ್ನೆಗಳನ್ನು ಕೇಳೋದಕ್ಕಾಗಿ ಒಂದು 4 ಪ್ರಶ್ನೆಗಳಿದ್ದೇವೆ. ಅದೇ 2 ಅಂಕದ ಪ್ರಶ್ನೆಗಳು ಕೇಳೋದಕ್ಕಾಗಿ ಅದರಲ್ಲೂ ಒಂದು ಚಾಯ್ಸ್ ಪ್ರಶ್ನೆ ಇದ್ದಿದ್ದಕ್ಕೋಸ್ಕರ ಅದನ್ನು ಸರಿಯಾಗಿ ಅಭ್ಯಾಸ ಮಾಡಿದರೆ ಅಲ್ಲಿ 2 ಅಂಕ ಸಮಸ್ಯೆ ಇಲ್ಲ. ಇನ್ನು ಮತ್ತೊಂದು ಸತ್ಯಕ್ಕೆ ಮಹಿಮಾ, ನಾಗರಿಕೋಂಕೆ ಕರ್ತವ್ಯ ಹೇಳುವಂಥ ಪಾಠ ಇದೆ. ಅವೆರಡನ್ನು ಸೇರಿಸಿ ಅದರಲ್ಲೊಂದು ಪ್ರಶ್ನೆ, ಇದರಲ್ಲೊಂದು ಪ್ರಶ್ನೆ ಕೇಳ್ತಾರೆ. ಬಹುಶಃ ಒಂದು ಪಾಠವನ್ನು ಬಿಟ್ಟು ಒಂದು ಪಾಠಕ್ಕೆ 3 ಪ್ರಶ್ನೆಗಳನ್ನು ಪರ್ಫೆಕ್ಟಾಗಿ ಹಿಡ್ಕೊಂಡು ಹೋಗ್ತಾರೆ, ಅಲ್ಲೂ 2 ಅಂಕದ ಪ್ರಶ್ನೆ ನಮಗೇನು ಸಮಸ್ಯೆ ಆಗಲಿಕ್ಕಿಲ್ಲ ಪೂರಕ ಪಾಠದಲ್ಲಿ. ಇನ್ನು ಉಳಿದಿದ್ದು 36 ಅಂಕದಲ್ಲಿ 34 ಅಂಕ ಪೂರಕಕ್ಕೆ ಹೋದರೆ ಇನ್ನು 34 ಅಂಕಗಳು ಪಠ್ಯ ನಮಗೆ ಗದ್ಯ ಪಾಠದಲ್ಲಿ ಕೇಳ್ತಕ್ಕಂಥದ್ದು 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆಯಲ್ಲಿ ಬರುವಂಥದ್ದು. ಆದರೆ ಅಲ್ಲಿ 2 ಅಂಕದ ಪ್ರಶ್ನೆಯನ್ನು ಎಲ್ಲ ಪಾಠದಲ್ಲೂ ಕೇಳಲ್ಲ ನಮ್ಮಲ್ಲಿ. 3 ಅಂಕದ ಪ್ರಶ್ನೆಯನ್ನು ಕೂಡ ಎಲ್ಲ ಪಾಠದಲ್ಲೂ ಕೇಳಲ್ಲ ನಮ್ಮಲ್ಲಿ. ಅದೊಂದು ಈ ಬ್ಲೂ ಪ್ರಿಂಟ್ ಪ್ರಕಾರ ನಮಗೆ ಬಂದಿದ್ದ ಪ್ರಕಾರ 3 ಅಂಕದ ಪ್ರಶ್ನೆ ಕೇಳುವಂಥದ್ದು ಕೆಲವೇ ಪಾಠಗಳಿದೆ ಗದ್ಯ ಪಾಠದಲ್ಲಿ. ಗಿಲ್ಲು, ಆಮೇಲೆ ಇಂಟರ್ನೆಟ್ ಕ್ರಾಂತಿ, ಆಮೇಲೆ ರೋಬೋಟ್, ಮಹಿಳಾ ಕಿ ಸಾಹಸಗಾತ್, ಕರ್ನಾಟಕ ಸಂಪದ. ಈ 5 ಪಾಠದಲ್ಲಿ ಮಾತ್ರ 3 ಅಂಕದ ಪ್ರಶ್ನೆಯನ್ನು ಕೇಳೋದು. ಈಗ 2 ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡಿದಾಗ ಅದೇ ರೀತಿ ಇದೆ. ಮತ್ತೆ ಮಂಡಳಿಯಿಂದ ಬಿಡುಗಡೆ ಮಾಡಲ್ಪಟ್ಟಂತ ಪ್ರಶ್ನೆ ಪತ್ರಿಕೆ ಏನು ಮಾಡೆಲ್ ಇತ್ತು ಅದರಲ್ಲೂ ಕೂಡ ಅದೇ ಇದೆ. ಹಾಗಾಗಿ ಧೈರ್ಯದಲ್ಲಿ ಹೇಳ್ಬೋದು ಈ ಸುತ್ತು ನಮಗೆ ಈ ಪಾಠದಲ್ಲಿ ಮಾತ್ರ 3 ಅಂಕದ ಪ್ರಶ್ನೆ ಕೇಳ್ತಾರೆ, ಇಲ್ಲಿ 3 ಅಂಕದ ಪ್ರಶ್ನೆಯನ್ನೇ ನಾವು ಹೆಚ್ಚು ಗಮನ ಕೊಡಬೇಕು ಅಂತ. ಇನ್ನು ಆ ಪಾಠದಲ್ಲೂ ಕೇಳ್ತಾರೆ, ಕರ್ನಾಟಕ ಸಂಪದನ್ನೇ ತಗೊಳ್ತೇನೆ, ಅಲ್ಲಿ 3 ಪ್ರಶ್ನೆ ನಮಗೆ, 3 ಪ್ರಶ್ನೆ. ಕನ್ನಡ ಸಂಪದಲ್ಲಿ ಅವರು ಸಾಮಾನ್ಯ 3 ಅಂಕದ ಪ್ರಶ್ನೆ ಕೇಳಿದ್ರೆ 3 ಪ್ರಶ್ನೆಯನ್ನು ಹೆಚ್ಚು ಫೋಕಸ್ ಮಾಡೋ ಸಾಕು ನನ್ನ ದೃಷ್ಟಿಯಲ್ಲಿ. ಒಂದು ಪ್ರಶ್ನೆ ಮೊನ್ನೆ ಕೇಳಿದ್ರು, ಕರ್ನಾಟಕಕ್ಕೆ ಪ್ರಕೃತಿ ಸೌಂದರ್ಯಕ್ಕೆ ವರ್ಣನೆ ಕೀಜಿ ಹೇಳುವಂಥ ಬಂದಿತ್ತು. ಒಂದು ಶಿಲ್ಪಕಲಾಕ್ಕೆ, ಒಂದು ಸಾಹಿತ್ಯಕ್ಕೆ ಬಾರೆ. ಈ 3 ಪ್ರಶ್ನೆಗಳನ್ನು ಪರ್ಫೆಕ್ಟ್ ಮಾಡಿದ್ರು ಹೇಳಿದರೆ ಅದರಲ್ಲೇ ಯಾವುದೋ ಒಂದು ಪ್ರಶ್ನೆ ಬರ್ತದೆ. ಇನ್ನು ಮಹಿಳಾ ಕಿ ಸಾಹಸಗಾತಲ್ಲೂ ಅಷ್ಟೇ 3 ಪ್ರಶ್ನೆ ಇರೋದು. ಮಹಿಳಾ ಕಿ ಸಾಹಸಗಾತ ಪಾಠ ಕ್ಯಾ ಸೀಖ್ ಮಿಲ್ತಿ ಹೈ, ಮೊನ್ನೆ ಕೇಳಿದ್ರು ಅದನ್ನು. ಮತ್ತೊಂದು ದಕ್ಷಿಣ ಕಿ ಚೋರ್ ಪರ್ ಹೇಳುವಂಥ ಒಂದು ಪ್ರಶ್ನೆ ಉಂಟು. ಮತ್ತು ಅವಳ ಬಾಲ್ಯದ ಬಗ್ಗೆ ಕೇಳುವಂಥದ್ದು, ಬಚೇಂದ್ರಿ ಪಾಲ್ಕೆ ಬಾಲಿಕೆ. ಈ 3 ಪ್ರಶ್ನೆಗಳನ್ನು ಹೆಚ್ಚು ಫೋಕಸ್ ಮಾಡಿದರೆ ಅದರಲ್ಲೇ ಸಾಮಾನ್ಯವಾಗಿ ಕೇಳುವಂಥದ್ದು ಸಾಧ್ಯತೆ ಇದೆ.
ಇನ್ನು ಇಂಟರ್ನೆಟ್ ಕ್ರಾಂತಿಯಲ್ಲೂ ಅಷ್ಟೇ, ಅಲ್ಲೂ ಕೂಡ 3 ಪ್ರಶ್ನೆಗಳು ಸಾಮಾನ್ಯ ನಮ್ಮ ಕಣ್ಣಿಗೆ ಕಾಣುವಂಥದ್ದು. 3 ಅಂಕದ ಪ್ರಶ್ನೆಯಲ್ಲಿ ಒಂದು ಸೋಷಿಯಲ್ ನೆಟ್ವರ್ಕ್ ಕ್ರಾಂತಿಕಾರಿ ಕೋಜ ಹೇಳುವಂಥದ್ದು, ಮತ್ತೊಂದು ಇಂಟರ್ನೆಟ್ ಲಾಭ ಅವ್ರ ಹಾನಿ, ಇಂಥ ಪ್ರಶ್ನೆಗಳು ಇದ್ದದಕ್ಕಾಗಿ ಅದನ್ನು ನೋಡಿದರೆ ನಮಗೆ ಅದು ಪ್ರಬಂಧಕ್ಕೂ ಆಗ್ತದೆ, ಇಲ್ಲಿಗೂ 3 ಅಂಕದ ಪ್ರಶ್ನೆಗಳು ಬರುತ್ತೆ. ಅಂದರೆ ಒಂದರಲ್ಲಿ 2 ಕವರ್ ಮಾಡಲಿಕ್ಕೆ ಆಗುತ್ತೆ. ಅದಕ್ಕೆ ಅಂಥ ಪ್ರಶ್ನೆಗಳನ್ನು ಹೆಚ್ಚು ಇಂಪಾರ್ಟೆಂಟ್ ಕೊಡಬೇಕು ಅಂತ ನನ್ನ ಒಂದು ಆಶಯ. ಇನ್ನು ಗಿಲ್ಲು ಪಾಠ ಇದೆ, ಅದು 3 ಅಂಕದ ಪ್ರಶ್ನೆ. ಅಲ್ಲೂ ಕೂಡ 3 ರಿಂದ 4 ಪ್ರಶ್ನೆ ಸಿಗುತ್ತೆ. ಅದು LB-ಯಲ್ಲಿ ಕೇಳಲ್ಪಟ್ಟಂಥ ಪ್ರಶ್ನೆಗಳನ್ನೇ ಕೇಳೋದಕ್ಕಾಗಿ ಅಲ್ಲಿ 4 ಪ್ರಶ್ನೆಗಳನ್ನು ಸರಿಯಾಗಿ ವಿದ್ಯಾರ್ಥಿಗಳು ಅಭ್ಯಾಸ ಮಾಡಿಕೊಂಡ್ರು ಅಂತ ಹೇಳಿದರೆ ಅಲ್ಲಿ 3 ಅಂಕ ಪ್ರಶ್ನೆ ನಮಗೆ ತಪ್ಪಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ಎಲ್ಲ ಕಡೆಯಲ್ಲೂ ನನ್ನದೊಂದು ವಿನಂತಿಯನ್ನು ಕೇಳಿದ್ರೆ, ಇದೊಂದು ಭಾಷೆ ಆದದಕ್ಕೋಸ್ಕರವಾಗಿ ಉತ್ತರ ಬರೆಯುವಾಗ ನೀವು ಪ್ಯಾರಾಗ್ರಾಫ್ ಮಾಡಿ ಬರೆಯುವಂಥದ್ದನ್ನು ಮರಿಬೇಕು. ಯಾಕೆ ಕೇಳಿದ್ರೆ ಅದೊಂದು ಆ ಉತ್ತರ ಪತ್ರಿಕೆ ಉತ್ಕೃಷ್ಟವಾಗಿ ತೋರಬೇಕು ಅಂತ ಹೇಳಿದ್ರೆ ನಾವು ಆ ರೀತಿ ಬರೆಯುವಂಥ ಅಭ್ಯಾಸ ಮಾಡುವಂಥದ್ದು ಬಹಳ ಸೂಕ್ತ ನನ್ನ ದೃಷ್ಟಿಯಲ್ಲಿ. ನಾವು 80 ಅಂಕ ಬರಬೇಕು ಅಂತ ಹೇಳುವಾಗ 80 ಅಂಕಕ್ಕೆ ಸರಿಯಾದಂಥ ಉತ್ಕೃಷ್ಟತೆ ನಾವು ಕೊಡಬೇಕಲ್ವಾ, ಆ ಮೌಲ್ಯಮಾಪಕರಿಗೆ ಅದನ್ನು ಬರಬೇಕಲ್ಲ. ಅದಕ್ಕಾಗಿ ನಾವು ಅಂಥದ್ದನ್ನು ನಾವು ಅಭ್ಯಾಸ ಮಾಡಬೇಕು ಎಂಬುದು ನನ್ನ ಇದು ವೈಯಕ್ತಿಕವಾದಂಥ ಅಭಿಪ್ರಾಯ. ಆ ರೀತಿ ಮಾಡಿದಾಗ ಮಾತ್ರ ಅದು ಶ್ರೇಷ್ಠ ಅಂತ ಕಾಣೋದು ಅಂತ ಹೇಳಿ. ಓಕೆ, ಖಂಡಿತವಾಗಿ ನಮ್ಮ ಸಮಯದ ಇತಿಮಿತಿ ಒಳಗಡೆ ಬಹುಶಃ ಇವತ್ತು ವೆಂಕಟೇಶ್ ಅವರು ಒಂದು ಯಾರೆಲ್ಲ ಹಿಂದಿಯಲ್ಲಿ ಭಾಳ ಹಿಂದೆ ಇದ್ದೆ ಅಂತ ಒಂದಿದ್ರೆ ಖಂಡಿತವಾಗಿ ಇವ್ರು ಹೇಳಿದಂಥ ಮಾತುಗಳನ್ನು, ಸೂಚನೆಯನ್ನು ಮತ್ತು ಉತ್ಕೃಷ್ಟವಾದಂಥ ಒಂದು ಉತ್ತರ ಪತ್ರಿಕೆ ಇರಬೇಕಾದ್ರೆ ಈಗ ಸರ್ ಏನೆಲ್ಲ ಹೇಳಿದ್ದಾರೆ ಅವೆಲ್ಲವನ್ನು ಅಳವಡಿಸಿಕೊಂಡ್ರೆ ಖಂಡಿತವಾಗಿ ಈ ಬಾರಿ ನಾವು SLCಯಲ್ಲಿ ಹಿಂದಿಯಲ್ಲಿ ಕೂಡ ಅತ್ಯುತ್ತಮವಾದ ಅಂಕವನ್ನು ಗಳಿಸ್ಬೋದು ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅಪೂರ್ವವಾದಂಥ ಅನನ್ಯವಾದಂಥ ಕಾರ್ಯಕ್ರಮವನ್ನು, ಮಾತನ್ನು, ಅನುಭವವನ್ನು ಹಂಚಿಕೊಳ್ಳೋದಕ್ಕೆ ಸರ್ ತುಂಬ ಧನ್ಯವಾದಗಳು ಸರ್. ನಿಮಗೂ ನಮಸ್ಕಾರ. ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದೀರಿ, ಒಂದು ನಮ್ಮಲ್ಲಿರ್ತಕ್ಕಂಥದ್ದನ್ನು ಹೇಳ್ಕೊಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೂ ಎಲ್ಲರಿಗೂ ತರವಾಗಿ ನಮಸ್ಕಾರ ಮಾಡ್ತೀನಿ. ಇದರೊಂದಿಗೆ ಈ ವಾರದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಬರುವ ವಾರ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಕಾಯ್ತಾ ಇರಿ. ನಮಸ್ಕಾರ. ನಿರಂತರ